ಯಾರು ಈ ಅಂತ್ಯಕ್ರಿಸ್ತನು? ಈ ಸೈತಾನನಿಗೆ ಯಾವಾಗಲೂ ಏನು ಕೆಲಸ ಎಂದು ಕೇಳಿದರೆ, ಕರ್ತನನ್ನು ನೋಡಿ ಪೋಲಿಯಾಗಿ ಹಾಗೆ ಇಮಿಟೇಟ್ ಮಾಡುವಂಥದ್ದು ಸೈತಾನನ ಒಂದು ವಿಶೇಷ ಗುಣ. ಒಬ್ಬನು ಸುಳ್ಳು ಪ್ರವಾದನೆಯ ಒಂದು ಮಾತನ್ನು ಹೇಳುವುದಾದರೆ ಅದು ಸುಳ್ಳು ಪ್ರವಾದನೆಯ ಆತ್ಮದಿಂದ ಹೊರಡುವಂತದ್ದಾಗಿದೆ. ಈ ಸುಳ್ಳು ಪ್ರವಾದನೆಯ ಆತ್ಮ ಎನ್ನುವಂಥದ್ದು ಸೈತಾನನ ತ್ರಯೇಕತ್ವದಲ್ಲಿ ಮೂರನೆಯ ವ್ಯಕ್ತಿತ್ವದ ಹಾಗೆ ತೋರಿಸಲ್ಪಟ್ಟಿರುವ ಆತ್ಮ. ದೇವರಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ 7 ಮುದ್ರೆಗಳ ಸಂದೇಶವನ್ನು ನಾವು ಧ್ಯಾನ ಮಾಡಲು ಆರಂಭಿಸಿದ್ದೇವೆ. ಅದರಲ್ಲೂ ಪ್ರತ್ಯೇಕವಾಗಿ ಮೊದಲ ಮುದ್ರೆ ಒಡೆಯಲ್ಪಟ್ಟಾಗ ಹೊರಟಂತಹ ಬಿಳಿ ಕುದುರೆ. ಆ ಬಿಳಿ ಕುದುರೆಯಲ್ಲಿ ಹತ್ತಿ ಕುಳಿತಿದ್ದವನು, ಅವನ ಕೈಯಲ್ಲಿ ಒಂದು ಬಿಲ್ಲು ಇತ್ತು. ಅವನು ಜಯಿಸುವವನಾಗಿ ಜಯಿಸುವುದಕ್ಕೋಸ್ಕರ ಅಧಿಕಾರವನ್ನು ಹೊಂದಿ ಹೊರಟನು. ಇದು ಯಾವಾಗ ನಡೆಯುವುದೆಂದು ಕೇಳಿದರೆ, ಮೊದಲ ಮುದ್ರೆಯು ಒಡೆಯಲ್ಪಡುವಾಗ ನಡೆಯುವಂತಹ ಒಂದು ಸಂಭವ. ಈ ಸಂಭವದಲ್ಲಿ ನಾವು ನೋಡಿದೆವು ಬಿಳಿಯ ಕುದುರೆಯ ಮೇಲೆ ಕುಳಿತಿದ್ದಾತನು ಯಾರು ಎಂಬುದಾಗಿ. ಬಿಳಿಯ ಕುದುರೆಯ ಮೇಲೆ ಕುಳಿತಿದ್ದಾತನ ಹೆಸರು ಅಂತ್ಯಕ್ರಿಸ್ತನು ಎಂಬುದಾಗಿ. ಈ ಅಂತ್ಯಕ್ರಿಸ್ತನೇ ಈ ಭೂಮಿಯಲ್ಲಿ 7 ವರ್ಷಗಳು ಉಪದ್ರವ ಕಾಲದಲ್ಲಿ ಆಳ್ವಿಕೆ ಮಾಡುವಂತಹ ರಾಜನಾಗಿ ಇರುವನು. ಹಾಗಾದರೆ ಅವನು ಆಳ್ವಿಕೆ ಮಾಡುವ ಸಮಯದಲ್ಲಿ ಹೊರಟು ಹೋಗಲಾಗುವುದಿಲ್ಲ. ಅವನು ಅದಕ್ಕಿಂತ ಮುಂಚಿತವಾಗಿ ಹೊರಟು ಜಗತ್ತಿನ ದೇಶಗಳನ್ನು ಅವನ ಒಂದು ನಿಯಂತ್ರಣದ ಒಳಗೆ ತಂದು ಅದರ ನಂತರ ಆಳ್ವಿಕೆಗೆ ಬರುವನು. ಬಂದ ನಂತರ ಅನಂತರವೇ 7 ವರ್ಷಗಳು. ಹಾಗಾದರೆ ಈ ಮುದ್ರೆ ಒಡೆಯಲ್ಪಟ್ಟ ತಕ್ಷಣ 7 ವರ್ಷ ಆರಂಭವಾಗುತ್ತದೆ ಎನ್ನುವಂಥದ್ದು ಅರ್ಥವಲ್ಲ. 7 ವರ್ಷಗಳು ಬರುವುದಕ್ಕಿರುವ ಸ್ವಲ್ಪ ಕಾಲ ಮುಂಚಿತವಾಗಿಯೇ ಈ ಮುದ್ರೆಯು ಒಡೆದು ಬಿಡಲ್ಪಡುತ್ತದೆ. ಆಗ ಅಂತ್ಯಕ್ರಿಸ್ತನು ಅದರ ಮೇಲೆ ಕುಳಿತು ಅವನು ಜನಗಳನ್ನು, ಜನಾಂಗಗಳನ್ನು, ದೇಶಗಳನ್ನು ಜಯಿಸುವುದಕ್ಕೆ ಅಧಿಕಾರ ಹೊಂದಿದವನಾಗಿ ಹೊರಡುತ್ತಾನೆ ಎಂಬುದಾಗಿ ಈ ಸ್ಥಳದಲ್ಲಿ ನಮಗೆ ಹೇಳಲ್ಪಟ್ಟಿದೆ. ಯಾರು ಈ ಅಂತ್ಯಕ್ರಿಸ್ತನು? ನಾವು ಅಂತ್ಯಕ್ರಿಸ್ತನ ಕುರಿತು ಹಲವು ಸಂದೇಶಗಳನ್ನು ಕೇಳಿರುವುದಾದರೂ ಈ ಸಂಚಿಕೆಯಲ್ಲಿಯೂ ನಾವು ಅಂತ್ಯಕ್ರಿಸ್ತನ ಕುರಿತು ಮೇಲ್ನೋಟವಾಗಿ ಕೆಲವೊಂದು ಕಾರ್ಯಗಳನ್ನು ನಮ್ಮ ಜ್ಞಾಪಕಕ್ಕೆ ತರುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದಾಗಿದೆ. ಪ್ರಕಟಣೆಯ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವ ಬಿಳಿ ಕುದುರೆ ಮೇಲೆ ಕುಳಿತಿದ್ದಾತನು ಅಂತ್ಯಕ್ರಿಸ್ತನಾದವನು ಸೈತಾನನ ತ್ರಯೇಕತ್ವದಲ್ಲಿ ಒಬ್ಬನಾಗಿರುವ ಅಂತ್ಯಕ್ರಿಸ್ತನು. ಈ ಅಂತ್ಯಕ್ರಿಸ್ತನು ಸೈತಾನನ ತ್ರಯೇಕತ್ವದಲ್ಲಿ ಒಬ್ಬನು. ಕರ್ತನಿಗೆ ತ್ರಯೇಕತ್ವವಿದೆ, ಅದೇ ರೀತಿ ಸೈತಾನನಿಗೂ ತ್ರಯೇಕತ್ವ ಇದೆಯಾ ಎಂಬುದಾಗಿ ನೀವು ಕೇಳಿದರೆ, ತ್ರಯೇಕತ್ವ ಎನ್ನುವುದು ಎಲ್ಲರಿಗೂ ಕೂಡ ಇದೆ. ನಿಮಗೂ ಇದೆ, ನನಗೂ ಕೂಡ ಇದೆ, ದೇವರಿಗೂ ಇದೆ, ಸೈತಾನನಿಗೂ ಇದೆ. ನಮಗಿರುವುದು ಏನೆಂದು ಕೇಳಿದರೆ, ಪ್ರಾಣ, ಆತ್ಮ, ಶರೀರ ಎಂಬುದಾಗಿ 3 ವ್ಯಕ್ತಿತ್ವ ನಮ್ಮೊಳಗೆ ಇರುವಂಥದ್ದಾಗಿದೆ. ಪರಲೋಕದಲ್ಲಿ ತಂದೆಯ ತ್ರಯೇಕತ್ವ ಎನ್ನುವಂಥದ್ದು ತಂದೆ, ಮಗ, ಪರಿಶುದ್ಧಾತ್ಮನು ಎಂಬುದಾಗಿ 3 ವ್ಯಕ್ತಿತ್ವವುಳ್ಳವರಾಗಿ ಅವರಿದ್ದಾರೆ. ಈ ಸೈತಾನನಿಗೆ ಯಾವಾಗಲೂ ಒಂದು ಕೆಲಸವೇನೆಂದು ಕೇಳಿದರೆ, ಕರ್ತನನ್ನು ನೋಡಿ ಹಾಗೆ ಪೋಲಿಯಾಗಿ ಇಮಿಟೇಟ್ ಮಾಡುವಂಥದ್ದು ಸೈತಾನನ ವಿಶೇಷವಾದ ಗುಣ. ಯಾಕಂದ್ರೆ ತನ್ನಷ್ಟಕ್ಕೆ ತಾನೇ ಸತ್ಯವುಳ್ಳವನಲ್ಲ ಅವನು. ಸತ್ಯವಾದ ಕಾರ್ಯ ಯಾವುದು ಕೂಡ ಇರುವುದಿಲ್ಲ, ಎಲ್ಲವೂ ಇಮಿಟೇಟ್ ಮಾಡಿದ್ದು. ಹಾಗಾದರೆ ಈ ರೀತಿ ಎಲ್ಲ ಕಾರ್ಯಗಳು ಕರ್ತನು ಯಾವ ರೀತಿ ಮಾಡುತ್ತಾರೋ, ದೇವರ ರಾಜ್ಯದಲ್ಲಿ ಹೇಗಿರುವುದೋ ಅದೇ ರೀತಿ ತನ್ನನ್ನು ಅವನು ತೋರ್ಪಡಿಸಿಕೊಳ್ಳಬೇಕೆಂಬುದಾಗಿ, ತನ್ನನ್ನು ಮಾಡಿಕೊಳ್ಳಬೇಕೆಂಬುದಾಗಿ ಬಯಕೆ ಉಳ್ಳವನು. ಅವನು ಆರಂಭದಲ್ಲಿ ಕೂಡ ಪರಲೋಕದಲ್ಲಿ ಇರುವಾಗ ನನಗೊಂದು ರಾಜ್ಯವನ್ನು ಕಟ್ಟಿಕೊಳ್ಳುವೆ, ಈ ರೀತಿ ಸಿಂಹಾಸನವನ್ನು ಉಂಟು ಮಾಡಿಕೊಂಡು ಅದನ್ನು ದೇವರ ಸಿಂಹಾಸನಕ್ಕಿಂತಲೂ ಉನ್ನತಕ್ಕೆ ಏರಿಸುವೆನು ಎಂಬುದಾಗಿ ತನ್ನ ಹೃದಯದಲ್ಲಿ ಅವನು ಅಂದುಕೊಂಡನು. ಪರಲೋಕವನ್ನು ನೋಡಿ ಅದೇ ರೀತಿ ಒಂದು ಪರಲೋಕವನ್ನು ಉಂಟು ಮಾಡುವೆ, ನನಗೊಂದು ರಾಜ್ಯವನ್ನು ಕಟ್ಟಿಕೊಳ್ಳುವೆ. ಅಂದಿನಿಂದಲೇ ದೇವರ ಕಾರ್ಯಗಳ ಕುರಿತಾಗಿ ಒಂದು ಪೋಲಿಯನ್ನು ಉಂಟು ಮಾಡುವುದರಲ್ಲಿ ಅವನ ಉದ್ದೇಶವಾಗಿಯೇ ಇತ್ತು. ಅವನು ಎಲ್ಲದರಲ್ಲೂ ದೇವರನ್ನು ನೋಡಿ ಅವರು ಏನು ಮಾಡುತ್ತಾರೋ ಅದೇ ರೀತಿ ಒಂದು ಫೇಕ್ ತನಗೆ ಮಾಡಿಕೊಳ್ಳುವನು. ಅದೇ ರೀತಿ ದೇವರು ತ್ರಯೇಕತ್ವವುಳ್ಳವರಾಗಿ ಇರುವ ಹಾಗೆ ಅವನು ತನ್ನನ್ನು ತ್ರಯೇಕತ್ವವುಳ್ಳವನಾಗಿ ತೋರಿಸಿಕೊಳ್ಳುತ್ತಾನೆ. ಸೈತಾನನ ತ್ರಯೇಕತ್ವ ಎನ್ನುವಂಥದ್ದು ಘಟಸರ್ಪನು, ಅಂತ್ಯಕ್ರಿಸ್ತನು, ಸುಳ್ಳು ಪ್ರವಾದಿ ಎಂಬುದಾಗಿ 3 ಹಂತವಾಗಿ ಅದು ವಿಂಗಡಿಸಲ್ಪಟ್ಟಿದೆ. ಈ ತ್ರಯೇಕತ್ವದಲ್ಲಿ ಮೊದಲನೆಯ ವ್ಯಕ್ತಿ ಘಟಸರ್ಪನು. ಯಾವ ರೀತಿ ತಂದೆಯ ತ್ರಯೇಕತ್ವದಲ್ಲಿ ತಂದೆ ಮೊದಲಿದ್ದಾರೋ ಅದಕ್ಕೆ ಸಮವಾಗಿ ಸೈತಾನನು ತನ್ನ ತ್ರಯೇಕತ್ವದಲ್ಲಿ ಘಟಸರ್ಪಕ್ಕೆ ಸ್ಥಾನ ಕೊಟ್ಟಿದ್ದಾನೆ. ಈ ಘಟಸರ್ಪಕ್ಕೆ ನಂತರ ಯಾವ ರೀತಿ ತಂದೆಯ ಸ್ಥಾನದ ನಂತರ ಕುಮಾರನು ಬರುತ್ತಾರೋ ಅದೇ ರೀತಿ ಕುಮಾರನಿಗೆ ಸಮನಾಗಿ ತನ್ನ ಒಂದು ರಾಜ್ಯದಲ್ಲಿ ಫೇಕ್ ಆಗಿ ಉಂಟು ಮಾಡಲ್ಪಟ್ಟ ಒಬ್ಬ ಪೋಲಿ ಕುಮಾರನಾಗಿರುವ ಅಂತ್ಯಕ್ರಿಸ್ತನು.
ಹಾಗಾದರೆ ಕ್ರಿಸ್ತನು ಭೂಮಿಯಲ್ಲಿ ಯಾವ ಕಾರ್ಯವನ್ನೆಲ್ಲ ಮಾಡುತ್ತಾರೋ ಅದನ್ನು ಇಮಿಟೇಟ್ ಮಾಡಿ ಅದೇ ರೀತಿಯಾಗಿ ಒಂದು ಫೇಕ್ ಅನ್ನು ಈ ಭೂಮಿಯಲ್ಲಿ ಮಾಡುವುದು ಅವನ ಉದ್ದೇಶ. ಮೂರನೆಯದು ಪವಿತ್ರಾತ್ಮನು. ಪರಿಶುದ್ಧ ದೇವರಾತ್ಮನ ಹಾಗೆಯೇ ಸೈತಾನನು ತನ್ನ ಒಂದು ತ್ರೈಕತ್ವದಲ್ಲಿ ಉಂಟು ಮಾಡಿಟ್ಟಿರುವುದು ಪೋಲಿಯಾದ ಮಾದರಿಯ ಹೆಸರೇ ಸುಳ್ಳು ಪ್ರವಾದಿ. ಯಾವ ರೀತಿ ಪರಿಶುದ್ಧ ದೇವರಾತ್ಮನು ತಾವು ಕಂಡದ್ದನ್ನು ಕೇಳಿದ್ದನ್ನು ಸಾಕ್ಷಿಯಾಗಿ ಹೇಳಿ ಹಲವು ಕಾರ್ಯಗಳನ್ನು ಕಲಿಸಿ ನಾವು ತಂದೆಯನ್ನು ಕ್ರಿಸ್ತನ ರಕ್ಷಣೆಯನ್ನು ಅಂಗೀಕರಿಸಿಕೊಳ್ಳುವ ಹಾಗೆ ನಮ್ಮನ್ನು ನಡೆಸುತ್ತಾರೋ, ಅದೇ ರೀತಿ ಈ ಸುಳ್ಳು ಪ್ರವಾದಿ ಏನು ಮಾಡುವನೆಂದರೆ ಅವನು ಹಲವು ಕಾರ್ಯಗಳನ್ನು ಮಾಡಿ ಅದ್ಭುತಗಳನ್ನು ನಡೆಸಿ ಅಂತ್ಯಕ್ರಿಸ್ತನನ್ನು ಘಟಸರ್ಪನನ್ನು ಮನುಷ್ಯರು ಅಂಗೀಕರಿಸಿಕೊಳ್ಳುವಂತೆ ಮಾಡುವನು. ದೇವರಾತ್ಮನು ಹೇಗೆ ಮನುಷ್ಯರನ್ನು ರೂಪಿಸಿ ಪರಲೋಕ ಸ್ವಾರೂಪ್ಯದಲ್ಲಿ ರೂಪಿಸುತ್ತಾರೋ ಅದೇ ರೀತಿ ಇವನು ಮನುಷ್ಯರನ್ನು ಹಿಡಿದು ಸೈತಾನನ ಸ್ವಾರೂಪ್ಯವನ್ನು ಅವರೊಳಗೆ ರೂಪಿಸಿ ಸೈತಾನನ ಹಾಗೆ ಇಚ್ಛೆಗಳು, ಅವನ ಹಾಗೆ ದುಷ್ಟತ್ವಗಳು, ಸೈತಾನನ ಹಾಗೆಯೇ ಪಾಪ, ಸೈತಾನನ ಹಾಗೆಯೇ ಅಶುದ್ಧವಾದ ಕ್ರಿಯೆಗಳೆಲ್ಲವೂ ಒಳಗೆ ರೂಪಿಸುವಂಥದ್ದೇ ಆ ಸುಳ್ಳು ಪ್ರವಾದಿಯ ಕೆಲಸ. ಆದ್ದರಿಂದಲೇ ನಾವು ಹೇಳುವಂಥದ್ದು ಸುಳ್ಳು ಪ್ರವಾದಿಗಳ ಒಂದು ವಾಕ್ಯವನ್ನು ನಂಬಬೇಡಿರಿ. ಅವನು ಕರ್ತನ ಮಕ್ಕಳ ಹಾಗೆ ಇರುವುದಾದರೂ ಒಬ್ಬನು ಸುಳ್ಳು ಪ್ರವಾದನೆಯ ಕಾರ್ಯವನ್ನು ಹೇಳಿದರೆ ಅದು ಸುಳ್ಳು ಪ್ರವಾದಿಯ ಒಂದು ಆತ್ಮದಿಂದ ಹೊರಡುವಂಥದ್ದಾಗಿದೆ. ಈ ಸುಳ್ಳು ಪ್ರವಾದಿಯ ಆತ್ಮವೆನ್ನುವಂಥದ್ದು ಸೈತಾನನ ತ್ರೈಕತ್ವದಲ್ಲಿ ಮೂರನೆಯ ವ್ಯಕ್ತಿತ್ವದ ಹಾಗೆ ಕಂಡುಬರುವ ಆತ್ಮವು. ಈ ಆತ್ಮ ಏನು ಮಾಡುವುದೆಂದರೆ ಅದು ಸೈತಾನನನ್ನು ಹಿಂಬಾಲಿಸುವ ಹಾಗೆ ಅವರನ್ನು ಬಲವಂತಪಡಿಸುವುದು, ಜನಗಳನ್ನು ಸಿದ್ಧಪಡಿಸುವುದು. ಪವಿತ್ರಾತ್ಮನು ನಮ್ಮನ್ನು ಯಾವ ರೀತಿ ಸಿದ್ಧಗೊಳಿಸುತ್ತಾರೆ ನೋಡಿರಿ. ಮಗನ ಸ್ವಾರೂಪ್ಯ ನಮ್ಮೊಳಗೆ ಬರುವುದಕ್ಕಾಗಿ, ಪರಲೋಕ ಸ್ವಾರೂಪ್ಯ ನಮ್ಮೊಳಗೆ ಬರುವುದಕ್ಕಾಗಿ, ಯಾವ ರೀತಿ ನಮ್ಮನ್ನು ಪರಲೋಕಕ್ಕೆ ತಂದು ಸೇರಿಸುವುದಕ್ಕಾಗಿ ಹೇಗೆ ಅವರು ಕಾರ್ಯ ಮಾಡುತ್ತಾರೋ ಅದೇ ರೀತಿ ಈ ಸುಳ್ಳು ಪ್ರವಾದಿಯ ಆತ್ಮ ಏನು ಮಾಡುವುದೆಂದರೆ ನಾವು ಸೈತಾನನಿಗೆ ವಿಧೇಯರಾಗುವ ಹಾಗೆ, ಸೈತಾನನ ಗುಲಾಮರಾಗಿ ನಮ್ಮನ್ನು ಮಾಡುವುದಕ್ಕಾಗಿ, ಸೈತಾನನ ಸ್ವಾರೂಪ್ಯವನ್ನು ಮನುಷ್ಯರೊಳಗೆ ತರುವುದಕ್ಕಾಗಿ ತೀವ್ರವಾಗಿ ಪಾಡುಪಡುವನು. ಆದ್ದರಿಂದಲೇ ಈ ಸುಳ್ಳು ಪ್ರವಾದಿಯ ಮಾತುಗಳು ಯಾವ ರೂಪದಲ್ಲಿ ಬಂದರೂ, ಒಬ್ಬ ಸೇವಕನಾಗಿ ಬಂದು ಹೇಳಿದರೂ ಕೂಡ, ಅಥವಾ ಒಂದು ಸಭೆಯಿಂದ ಹೇಳಿದರೂ ಕೂಡ, ಅಥವಾ ಸೈತಾನ ಹೊರಗಿನಿಂದ ಹೇಳಿದರೂ, ಆ ಸುಳ್ಳು ಪ್ರವಾದಿಯ ಆ ಒಂದು ಮಾತುಗಳು ಹೊರಟು ಬರುವುದಾದರೆ ಅದು ಸೈತಾನನ ಆತ್ಮ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳಬೇಕು. ಅದು ಸೈತಾನನ ತ್ರೈಕತ್ವದಲ್ಲಿ ಮೂರನೆಯ ವ್ಯಕ್ತಿತ್ವವಾಗಿ ಬರುವಂತದಾಗಿದೆ. ಅದೇ ರೀತಿ ನೋಡಿರಿ, ಕರ್ತನ ತ್ರೈಕತ್ವವನ್ನು ದಾಟಿ ಇನ್ನೊಂದು ವ್ಯಕ್ತಿತ್ವವಿದೆ. ಮಗನಾಗಿರುವಂತಹ ಕ್ರಿಸ್ತನ ಮೊದಲಗಿತ್ತಿ ಎಂಬುದಾಗಿ ಕರ್ತನ ಸಭೆಯು ತೋರಿಸಲ್ಪಡುತ್ತದೆ. ಹಾಗಾದರೆ ತಂದೆ, ಮಗ, ಪರಿಶುದ್ಧಾತ್ಮ ಮಗನ ಮೊದಲಗಿತ್ತಿ. ಮೊದಲಗಿತ್ತಿ ಅಂದರೆ ಲೋಕ ಪ್ರಕಾರವಾಗಿರುವಂಥದ್ದು ಎಂಬುದಾಗಿ ನೀವು ಅಂದುಕೊಳ್ಳಬಾರದು. ಒಬ್ಬ ಮೊದಲಿಂಗನು, ಮೊದಲಗಿತ್ತಿ ಒಂದು ಸ್ತ್ರೀಯು, ಆ ರೀತಿಯಲ್ಲ. ಇದೊಂದು ವ್ಯವಸ್ಥೆ. ಸಭೆ ಎನ್ನುವಂಥದ್ದು ಕ್ರಿಸ್ತನ ಮೊದಲಗಿತ್ತಿ ಅಲ್ಲವೇ? ಅದೇ ರೀತಿ ಒಂದು ಕಾರ್ಯವನ್ನು ಕಾಪಿ ಹೊಡೆದು ಸೈತಾನನು ಅವನಿಗೆಂದು ಇಟ್ಟುಕೊಂಡಿರುವಂತಹ ಒಂದು ಕಾರ್ಯವೇ ಜಾರ ಸ್ತ್ರೀ. ಅವಳ ಕುರಿತು ಸತ್ಯವೇದದಲ್ಲಿ ಕೆಲವು ಸಂದೇಶ ಕೊಡಲ್ಪಟ್ಟಿದೆ. ಒಂದು ಪ್ರತ್ಯೇಕ ಎಪಿಸೋಡ್ನಲ್ಲಿ ಅವಳ ಕುರಿತಾಗಿ ನಾವು ನೋಡೋಣ. ಇವಳು ಏನು ಮಾಡುವಳೆಂದರೆ ಲೋಕದ ಅರಸರನ್ನು ವಂಚಿಸಿ, ಭೂಮಿಯ ವರ್ತಕರನ್ನು ಇವಳು ವಂಚಿಸಿ, ಭೂಮಿಯ ವರ್ತಕರೆಲ್ಲರನ್ನು ಇವಳು ಒಗ್ಗೂಡಿಸಿ ಒಂದು ವ್ಯವಸ್ಥೆಯನ್ನು ಇವಳು ಸ್ಥಾಪಿಸುವಳು. ಹೇಗೆ ಸಭೆ ಎನ್ನುವಂಥದ್ದು ಒಂದು ವ್ಯವಸ್ಥೆಯೋ ಅದೇ ರೀತಿಯಲ್ಲಿ ಒಂದು ದೇವರಿಗೆ ವಿರುದ್ಧವಾಗಿರುವ ಸಂಸ್ಥೆ. ಇದು ಮನುಷ್ಯರನ್ನು ಕಟ್ಟುಪಡಿಸಿ, ಮನುಷ್ಯರಿಗೆ ಹಿಂಸೆ ಕೊಟ್ಟು, ಮನುಷ್ಯರನ್ನು ಬಲವಂತ ಮಾಡಿ ಸೈತಾನನ ಅಧಿಕಾರವನ್ನು ಅಂಗೀಕರಿಸುವಂತೆ ಮಾಡುವುದು. ವಾಕ್ಯದಲ್ಲಿ ಬರೆದಿದೆಯಲ್ಲ, ಒಬ್ಬನು ಕ್ರಯ ವಿಕ್ರಯ ಮಾಡಕೂಡದಂತೆ ಮಾಡಿತು. ಆ ರೀತಿ ಹಲವು ವಿಧವಾಗಿರುವ ತಂತ್ರವನ್ನು ತರುವಂತಹ ಲೋಕಮಯವಾಗಿರುವ ಒಂದು ವ್ಯವಸ್ಥೆ. ಅದನ್ನೇ ನಾವು ಜಾರಸ್ತ್ರೀ ಎಂಬುದಾಗಿ ಹೇಳುತ್ತೇವೆ. ಅದರ ಕುರಿತು ಹಲವು ವಿಚಾರಗಳುಂಟು, ನಾವು ನಂತರ ಮಾತಾಡೋಣ. ಅದೇ ರೀತಿ ಇಲ್ಲಿ ಸಭೆಯನ್ನು ಮೊದಲಗಿತ್ತಿ ಎಂದು ಹೇಗೆ ಹೇಳುತ್ತಾರೋ ಆ ರೀತಿಯೇ ಸೈತಾನನಿಗೆ ಮೊದಲಗಿತ್ತಿ ಎಂಬುದಾಗಿ ಈ ಜಾರಸ್ತ್ರೀಯ ಕುರಿತಾಗಿ ಹೇಳುತ್ತಾರೆ. ಅವಳು ವ್ಯವಸ್ಥೆಯಷ್ಟೇ, ಮನುಷ್ಯಳಲ್ಲ, ಒಂದು ವ್ಯಕ್ತಿತ್ವವಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಆ ರೀತಿ ಈ ಒಂದು ವ್ಯವಸ್ಥೆಯಲ್ಲಿ ಸೈತಾನನ ತ್ರೈಕತ್ವದಲ್ಲಿ ಮಗನ ಒಂದು ಸ್ಥಾನಕ್ಕೆ ಸಮವಾಗಿ ಅಂತ್ಯಕ್ರಿಸ್ತನು ಹೇಳಲ್ಪಟ್ಟಿರುವುದರಿಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ಹೇಗೆಲ್ಲ ಮಾಡುತ್ತಾರೋ ಅದೇ ರೀತಿಯಾದ ನಕಲುಗಳನ್ನು ಅವನು ಲೋಕದಲ್ಲಿ ಮಾಡುವವನಾಗಿದ್ದಾನೆ. ಏನು ಮಾಡಲಿದ್ದಾರೆ? ಕರ್ತನಾಗಿರುವ ಯೇಸು ಕ್ರಿಸ್ತನ ಕೈಗಳಲ್ಲಿಯೇ ಈ ಭೂಮಿ ಕೊಡಲ್ಪಡುತ್ತದೆ. ಮನುಷ್ಯರು ಕೊಡಲ್ಪಡಲಿದ್ದಾರೆ. ಮನುಷ್ಯರು ಪೂರ್ತಿಯಾಗಿ ಅವರ ಆಳ್ವಿಕೆಯ ಕೆಳಗೆ ತರಲ್ಪಡುವವರಾಗಿ ಇದ್ದಾರೆ. ಭೂಮಿಯನ್ನು ಕರ್ತನು ಸ್ವತಂತ್ರಿಸಿ 1000 ವರ್ಷ ಆಳ್ವಿಕೆ ಮಾಡಲಿದ್ದಾರೆ. 1000 ವರ್ಷ ಆಳ್ವಿಕೆಯ ನಂತರ ಪುನಃ ಈ ಭೂಮಿಯನ್ನು ನವೀಕರಿಸಿ ಹೊಸ ಆಕಾಶವನ್ನು, ಭೂಮಿಯನ್ನು ಉಂಟು ಮಾಡಿ ಆ ಭೂಮಿಯಲ್ಲೂ ಕೂಡ ಕ್ರಿಸ್ತನೇ ತನ್ನ ಆಳ್ವಿಕೆಯನ್ನು ಮುಂದುವರಿಸಲಿದ್ದಾರೆ. ಆ ಹೊಸ ಭೂಮಿಯು, ಆಕಾಶವು ಪರಲೋಕ ರಾಜ್ಯದ ಜೊತೆಯಲ್ಲಿ ಅದು ಸೇರಿಸಲ್ಪಡುವುದು. ಹಾಗಾದರೆ ಇದೇ ಆ ಯೋಜನೆ. ಮನುಷ್ಯರನ್ನು ಆಳ್ವಿಕೆ ಮಾಡುವುದಕ್ಕೂ ಮನುಷ್ಯರಿಗೆ ರಾಜನಾಗಿ ಅಭಿಷೇಕಿಸಲ್ಪಟ್ಟವರು ಯೇಸು ಕ್ರಿಸ್ತನೇ. ನಮಗೆ ಗೊತ್ತು, ಮನುಷ್ಯನು ತನ್ನ ಅವಿಧೇಯತ್ವದಿಂದ ಬಿದ್ದು ಹೋದನು.
ಅವನಿಗೆ ರಕ್ಷಣೆ ಕೊಡಲು ಪೂರ್ಣ ವಿಧೇಯತ್ವವುಳ್ಳವರಾಗಿ ಯೇಸು ತನ್ನನ್ನು ಪ್ರಕಟಿಸಿಕೊಂಡವರಾಗಿ ತಮ್ಮನ್ನು ಮನುಷ್ಯಕುಮಾರನ ಹಾಗೆ ಗುರುತಿಸಿಕೊಂಡು ಭೂಮಿಯಲ್ಲಿ ಮನುಷ್ಯರಿಗಾಗಿ ರಕ್ತ ಸುರಿಸಿ ಭೂಮಿಯ ಅಧಿಕಾರವನ್ನು ತಮ್ಮ ಕೈಗಳಿಗೆ ಅವರು ತೆಗೆದುಕೊಳ್ಳಲಿದ್ದಾರೆ. ಒಂದು ಒಳ್ಳೆಯ ಆಳ್ವಿಕೆಯನ್ನು ಏರ್ಪಡಿಸಿ ಪರಲೋಕ ಸ್ವಾರೂಪ್ಯಕ್ಕೆ ಸಮವಾಗಿ ಪರಲೋಕದಲ್ಲಿರುವಂತಹ ಜನಗಳಿಗೆ ಸಮವಾಗಿ ಒಂದು ಕಾರ್ಯವನ್ನು ಈ ಭೂಮಿಯಲ್ಲಿ ದೇವರು ಏರ್ಪಡಿಸಿ ಮನುಷ್ಯರನ್ನು ಏರ್ಪಡಿಸಿ ಹೊಸ ಆಕಾಶವನ್ನು ಭೂಮಿಯನ್ನು ಅವರು ಏರ್ಪಡಿಸಿ 1000 ವರ್ಷದ ಅಂತ್ಯದಲ್ಲಿ ಅದನ್ನು ಕೂಡ ತಂದು ಪರಲೋಕದ ಜೊತೆಗೆ ಸೇರಿಸಿ ಆ ಭೂಮಿಯ ಮೇಲೂ ಯೇಸು ಕ್ರಿಸ್ತನೇ ಅರಸನಾಗಿರುವನು. ಆತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಕೆಲವರು ಅಂದುಕೊಳ್ಳುವ ಹಾಗೆ 1000 ವರ್ಷದ ನಂತರ ಯೇಸುವಿನ ಆಳ್ವಿಕೆ ಅದೇ ರೀತಿ ಮುಕ್ತಾಯವಾಗುವುದು ಎಂಬುದಾಗಿ. ನಾವು ಅಂದುಕೊಳ್ಳುವುದಲ್ಲ. ಯೇಸುವಿನ ಆಳ್ವಿಕೆ ಅದು ಪುನಃ ಉನ್ನತಕ್ಕೆ ಏರಿಸಲ್ಪಡುವುದು. ಅವರ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ಎಂಬುದಾಗಿ ಕರ್ತನ ಸತ್ಯವೇದ ಹೇಳುವಂತದಾಗಿದೆ. ಇದರಲ್ಲಿ ನಾನು ಹೇಳಲು ಬಂದದ್ದೇನು? ಕರ್ತನಾದ ಯೇಸುವಿಗೆ ಕೊಡಲ್ಪಟ್ಟ ಕೆಲಸವು ಮನುಷ್ಯರನ್ನು ಆಳ್ವಿಕೆ ಮಾಡುವುದು, ಭೂಮಿಯನ್ನು ಆಳುವುದು. ತಕ್ಷಣ ಇದನ್ನು ನೋಡಿ ಸೈತಾನನಾದವನು ಮನುಷ್ಯರನ್ನು ತಾನು ಆಳಬೇಕು, ತನ್ನ ಕಟ್ಟುಪಾಟಿನಲ್ಲಿ ಇಟ್ಟುಕೊಳ್ಳಬೇಕು. ಕ್ರಿಸ್ತನು ಏನನ್ನು ಮಾಡುತ್ತಾರೋ ಅದೇ ರೀತಿ ಒಂದು ಪೋಲಿಯಾದ ಒಂದು ನಕಲನ್ನು ತಾನು ಏರ್ಪಡಿಸಬೇಕೆಂಬುದಾಗಿಯೇ ಆ ಲೋಕವನ್ನು ಅವನು ಹಿಡಿಯುತ್ತಾನೆ. ದೇವರ ಆಳ್ವಿಕೆ ಮಾಡುವಂಥದ್ದು 1000 ವರ್ಷಗಳು. ಆದರೆ ಈ ಅಂತ್ಯಕ್ರಿಸ್ತನು ಆಳ್ವಿಕೆ ಮಾಡುವುದು 7 ವರ್ಷಗಳು. ಈ 7 ವರ್ಷಗಳು ಈ ಲೋಕದಿ ಬೇರೆ ಬೇರೆ ರಾಜ್ಯಗಳೆಂದು ಇಲ್ಲದೆ ಒಂದೇ ಆಳ್ವಿಕೆ ಇರುವುದು. ಎಲ್ಲ ಕಡೆ ಒಂದೇ ಕಾನೂನು, ಒಂದೇ ಆಳ್ವಿಕೆ. ಎಲ್ಲಾ ಜನಗಳನ್ನು ಒಟ್ಟಿಗೆ ಒಗ್ಗೂಡಿಸುವರು. ಆಯಾ ದೇಶಗಳಲ್ಲಿ ಅಧಿಪತಿಗಳಿರಬಹುದು, ಒಂದು ಪ್ರಧಾನರಿರಬಹುದು ಅಥವಾ ಆಳ್ವಿಕೆ ಮಾಡುವವರಿರಬಹುದು. ಆದರೆ ಎಲ್ಲರನ್ನೂ ಒಂದೇ ಕಾನೂನಿನ ಅಡಿಯಲ್ಲಿ ತಂದು ಆಳ್ವಿಕೆ ಮಾಡುವರು. ಅದನ್ನೇ ಒಂದೇ ಜಗತ್ತು ಒಬ್ಬನೇ ನಾಯಕ ಎಂದು ಹೇಳುತ್ತಾರೆ. ಈಗಲೇ ನೀವು ನೋಡುವುದಾದರೆ ಹಲವು ಕಾರ್ಯಗಳನ್ನು ಹಾಗೆಯೇ ಗ್ಲೋಬಲೈಸೇಷನ್ ಮಾಡುತ್ತಾ ಬರುತ್ತಿದ್ದಾರೆ. ಒಂದೇ ಲೋಕಮಯವಾಗಿ ಮಾಡುತ್ತಾ ಬರುತ್ತಿದ್ದಾರೆ. ಅದನ್ನು ನೀವು ಗಮನಿಸಬಹುದು. ಒಂದೇ ವಿಧವಾದ ಕಾರ್ಯವು ಲೋಕಪೂರ್ತಿಯಾಗಿ ತರುವಂಥದ್ದು ಈ ಸೈತಾನನ ಅಂತ್ಯಕ್ರಿಸ್ತನ ಆಳ್ವಿಕೆ ಬರುವುದಕ್ಕಿಂತ ಮುಂಚಿತವಾಗಿ ಲೋಕವನ್ನು ಐಕ್ಯಪಡಿಸುವಂತ ಒಂದು ಯೋಜನೆಯಾಗಿ ಕಂಡುಬರುತ್ತದೆ. ಇದನ್ನು ತಂದು ಏನು ಮಾಡುವರೆಂದರೆ, ಒಂದು ಸಂಸ್ಥೆ ಇರುವುದು, ಅದಕ್ಕೆ ನಾಯಕನಾಗಿ ಅಂತ್ಯಕ್ರಿಸ್ತನು ಇರುವನು. ಅವನ ಒಂದು ಕಾನೂನುಗಳೇ ಎಲ್ಲಾ ದೇಶದಲ್ಲಿಯೂ ಚಾಲನೆಯಲ್ಲಿರುವುದು. ಆಯಾ ದೇಶದಲ್ಲಿ ನಿರ್ವಹಣೆ ಮಾಡುವಂತಹ ನಾಯಕರುಗಳು ಅಲ್ಲಿ ಇರುವವರಾಗಿರುವರು. ಒಂದು ವೇಳೆ ಪ್ರೆಸಿಡೆಂಟ್ಸ್ ಇರಬಹುದು, ಪ್ರೈಮ್ ಮಿನಿಸ್ಟರ್ಸ್ ಇರಬಹುದು, ಮಿನಿಸ್ಟರ್ಸ್ ಇರಬಹುದು. ಆದರೆ ಅವರ ಮೇಲಿಂದ ಬರುವಂತಹ ಕಾನೂನುಗಳನ್ನೇ ಎಲ್ಲರೂ ಫಾಲೋ ಮಾಡುವರು. ಲೋಕಪೂರ್ತಿಯಾಗಿ ಒಂದೇ ಕಟ್ಟುಪಾಡಿನಲ್ಲಿರುವುದು. ಯಾವಾಗ ಲೋಕಪೂರ್ತಿಯಾಗಿ ಒಂದೇ ಕಾರ್ಯಗಳು ನಡೆಯಲು ಆರಂಭಿಸುತ್ತದೋ, ಲೋಕರೀತಿಯಾದ ಕಾರ್ಯಗಳು ಒಂದೇ ವಿಧ ಯೋಚಿಸಲ್ಪಡುತ್ತದೋ, ಆಗಲೇ ನೀವು ಅಲರ್ಟ್ ಆಗಬೇಕು. ಅವುಗಳು ಕಡೆಯ ಕಾಲದ ಗುರುತುಗಳು. ಒಂದು ಚಿಕ್ಕ ಗುರುತನ್ನು ಹೇಳುತ್ತೇನೆ, ಗಮನಿಸಿ. ನಮ್ಮ ಸಮೀಪ ಕಾಲದ ಗುರುತುಗಳಲ್ಲಿ ಒಂದು ಲೋಕಮಯವಾದದ್ದು. ಲೋಕಮಯವಾದದ್ದು ಈವರೆಗೂ ಜಗತ್ತಿನ ದೇಶಗಳಲ್ಲಿ ಎಷ್ಟೊಂದು ಘೋರ ವ್ಯಾಧಿಗಳು ಉಂಟಾಗಿವೆ. ನಿಮಗೆ ಅದು ಗೊತ್ತು? ಬಹಳ ಘೋರ ವ್ಯಾಧಿಗಳು. ಸ್ಪೇನ್ ದೇಶದಲ್ಲಿ ಕೂಡ 19ನೇ ಶತಮಾನದ ಆರಂಭದಲ್ಲಿ ಸ್ಪ್ಯಾನಿಷ್ ಫ್ಲೂ ಎನ್ನುವಂತಹ ಒಂದು ಭಯಂಕರತೆ ಉಂಟಾಯಿತು. ಇಂಗ್ಲೆಂಡ್ ದೇಶದಲ್ಲಿ ಅಲ್ಲಿ ಪ್ಲೇಗ್ ಎನ್ನುವಂತಹ ಘೋರ ವ್ಯಾಧಿ ಉಂಟಾಗಿ ಹಲವು ಸಾವಿರ ಜನಗಳು ಅಲ್ಲಿ ಸತ್ತು ಹೋದರು. ಆ ಸ್ಪ್ಯಾನಿಷ್ ಫ್ಲೂ ಬಂದಾಗ ಹೆಚ್ಚು ಕಡಿಮೆ ಕೋಟಿಗಟ್ಟಲೆ ಜನಗಳು ಆ ಫ್ಲೂನಿಂದ ಸಾವನ್ನಪ್ಪಿದರು. ಇಂಗ್ಲೆಂಡ್ ದೇಶದಲ್ಲಿ ಅದೇ ರೀತಿ ಸತ್ತು ಹೋದರು. ಆ ಪ್ಲೇಗ್ ವ್ಯಾಧಿ ಬಂದವರು ಒಂದು ಇಲಿಯಿಂದ ಬರುವಂತದ್ದಾಗಿದೆ ಎಂದು ಕಂಡುಹಿಡಿದರು. ಒಂದು ದೇಶದಲ್ಲಿ ಆ ಒಂದು ನೋವಿನಿಂದ ಶರೀರವು ಊದಿಕೊಂಡು ಸ್ಫೋಟಗೊಂಡು ಶರೀರವು ಕೊಳೆತು ಸಾಯುತ್ತಿದ್ದರು. ಅವರನ್ನು ಮುಟ್ಟುವ ಎಲ್ಲರಿಗೂ ಆ ವ್ಯಾಧಿ ಹರಡುವುದು. ಆದ್ದರಿಂದ ಆ ಮನೆಯಲ್ಲಿ ಒಬ್ಬರಿಗೆ ಆ ವ್ಯಾಧಿ ಕಂಡುಕೊಳ್ಳುವುದಾದರೆ ಆ ಮನೆಯನ್ನು ಸುಡುತ್ತಿದ್ದರು. ಆ ವಿಧವಾದ ಒಂದು ದುಷ್ಟ ಕಾಲಘಟ್ಟವು ಅಲ್ಲಿ ಇತ್ತು. ಆದರೆ ಈ ವಿಧವಾದ ಎಷ್ಟೊಂದು ಘೋರ ವ್ಯಾಧಿಗಳನ್ನು ಈ ಲೋಕದಲ್ಲಿ ಸಂಧಿಸಿರುವುದಾದರೂ ಈ ಘೋರ ವ್ಯಾಧಿಗಳೆಲ್ಲವೂ ಇಂಗ್ಲೆಂಡ್ನಲ್ಲಿ ಬಂದಂತಹ ವ್ಯಾಧಿಯು ಇಂಗ್ಲೆಂಡಿನಲ್ಲೂ ಅದರ ಸುತ್ತಲಿರುವಂತಹ ಕೆಲವು ದೇಶಗಳಲ್ಲಿ ಅದು ಹರಡಿರುವಂತದ್ದಾಗಿ ಕಾಣಲ್ಪಟ್ಟಿತು. ಸ್ಪೇನ್ನಲ್ಲಿ ಬಂದ ಸ್ಪ್ಯಾನಿಷ್ ಫ್ಲೂ ಎನ್ನುವಂಥದ್ದು ಸ್ಪೇನ್ ದೇಶದಲ್ಲೂ ಅದರ ಸುತ್ತಲಿರುವ ಕೆಲವೊಂದು ಪ್ರಾಂತ್ಯಗಳಲ್ಲಿಯೇ ಹರಡಿತು. ಆದರೆ ಮೊದಲ ಬಾರಿಗೆ 2020ನೇ ವರ್ಷದಲ್ಲಿ, ಸರಿಯಾಗಿ ಹೇಳಬೇಕೆಂದರೆ 2019ರಲ್ಲಿ ಆರಂಭಗೊಂಡ ಸಾಂಕ್ರಾಮಿಕ ರೋಗವಾಗಿರುವ ಈ ಕೊರೋನಾ ಒಂದೇ ವೇಳೆಯಲ್ಲಿ ಜಗತ್ತಿನ ಎಲ್ಲಾ ದೇಶಗಳನ್ನು, ಜಗತ್ತಿನಲ್ಲಿರುವ ಅಧಿಕೃತ ದೇಶಗಳನ್ನು, ಕೆಲವೊಂದು ದ್ವೀಪಗಳು ಮಾತ್ರ ತಪ್ಪಿಸಿಕೊಂಡಿರಬಹುದು, ಅಧಿಕೃತ ದೇಶಗಳಲ್ಲಿ ಒಂದೇ ಬಾರಿ ಹಿಡಿದು ತಳಮಳಗೊಳಿಸಿತು. ಪ್ರಪಂಚದ ಚರಿತ್ರೆಯಲ್ಲಿ ಇದೇ ಮೊದಲ ಬಾರಿ. ಇದರ ಹಿಂದೆ ಎಲ್ಲ ಘೋರ ವ್ಯಾಧಿ ಬಂದಿಲ್ಲ ಅಂತ ಅಲ್ಲ, ಅವೆಲ್ಲ ಬಂದಿದ್ದವು. ಆದರೆ ಲೋಕಪೂರ್ತಿಯಾಗಿ ದೊಡ್ಡ ಮಟ್ಟದಲ್ಲಿ ಬಂತು ನೋಡಿರಿ. ಅದರಲ್ಲಿ ಇದೇ ಮೊಟ್ಟ ಮೊದಲ ಬಾರಿಗೆ ಚರಿತ್ರೆಯಲ್ಲಿ ಅದು ಉಂಟಾಗಲು ಆರಂಭಿಸಿದೆ. ಸತ್ಯವೇದದಲ್ಲಿ ಯೇಸುವಿನ ಬಳಿ ಅವರ ಶಿಷ್ಯರು ಬಂದು ಕೇಳುವಾಗ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ. ಏನು ಕೇಳುತ್ತಾರೆ?
ನಿಮ್ಮ ಬರುವಿಕೆಗೂ ಲೋಕದ ಅಂತ್ಯಕ್ಕೂ ಏನು ಗುರುತು ಎಂದು ಕೇಳುತ್ತಾರೆ. ಆಗ ಯೇಸು ಹಲವು ಗುರುತುಗಳನ್ನು ಹೇಳುತ್ತಾರೆ. ಸಮುದ್ರಗಳು ಬೋರ್ಗರಿಯುವುದು ಎನ್ನುತ್ತಾರೆ, ಯುದ್ಧಗಳ ಸುದ್ದಿಗಳನ್ನು ಕೇಳ್ಪಡುವಿರಿ, ಘೋರ ವ್ಯಾಧಿಗಳು ಬರುವುದನ್ನು ಕೇಳ್ಪಡುವಿರಿ, ಭೂಕಂಪಗಳು ಬರುವುವು, ಆಕಾಶದ ಶಕ್ತಿಗಳು ಕದಲಿಸಲ್ಪಡುವುದು, ಈ ರೀತಿ ಹಲವು ಗುರುತುಗಳನ್ನು ಹೇಳುತ್ತಾರೆ. ಅವರು ಹೇಳಿದ ಎಲ್ಲಾ ಗುರುತುಗಳು ಕೂಡ ಆರಂಭದಿಂದಲೂ ನಡೆಯುವಂತದ್ದಾಗಿಯೂ ನಮ್ಮ ಕಣ್ಗಳು ಕಾಣುವ ಹಾಗೆ ಈಗಲೂ ನಡೆಯುವಂತದ್ದೇ. ಹಾಗಾದರೆ ಇದನ್ನು ಕಡೆಯ ಕಾಲದ ಗುರುತಾಗಿ ಹೇಗೆ ತೆಗೆದುಕೊಳ್ಳುವುದು? ಕಡೆಯ ಕಾಲದಲ್ಲಿ ಮಾತ್ರವೇ ಈ ವಿಧವಾದ ಸುಂಟರ ಗಾಳಿಯು ಬರುವುದಾ? ಕಡೆಯ ಕಾಲದಲ್ಲಿ ಮಾತ್ರವೇ ಈ ರೀತಿ ಪ್ರಳಯಗಳು ಬರುವುದಾ? ಕಡೆಯ ಕಾಲದಲ್ಲಿ ಮಾತ್ರವೇ ಈ ರೀತಿ ದೊಡ್ಡ ಅಲೆಗಳು ಎದ್ದು ಸಮುದ್ರಗಳು ಆರ್ಭಟಿಸುವುದಾ? ಇದು ಇದಕ್ಕೂ ಮುನ್ನ ನಡೆದಿಲ್ಲವೇ? ಯೇಸುವಿನ ಕಾಲದಲ್ಲಿ, ಆತನ ನಂತರ ಕೆಲವು ಕಾಲದ ನಂತರ ದೊಡ್ಡ ಭೂಕಂಪ ಉಂಟಾಗಿ ಇಸ್ರೇಲ್ ದೇಶದಲ್ಲಿ ಯೆರೂಸಲೇಮಿನಲ್ಲಿ ಬಂತು ಎಂಬುದಾಗಿ ಚರಿತ್ರೆ ನಮಗೆ ಹೇಳುವಂತದ್ದಾಗಿದೆ. ಅದಕ್ಕಿಂತ ಹಿಂದೆಯೂ ಕೆಲವೊಂದು ಬರಗಾಲ ಕೂಡ ಬಂದಿತ್ತು. ಇವೆಲ್ಲ ಆರಂಭದಿಂದಲೇ ಇದೆಯಲ್ಲ ಎಂದು ಕೇಳುವುದಾದರೆ, ಇದಕ್ಕೂ ಕಡೆಯ ಕಾಲದಲ್ಲಿ ಬರುವಂತಹ ಈ ಭಯಂಕರತೆಗಳಿಗೂ ಒಂದು ವ್ಯತ್ಯಾಸವುಂಟು. ಅದನ್ನು ನೀವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಕಡೆಯ ಕಾಲದ ಗುರುತುಗಳು ಎಂಬುದಾಗಿ ಕರ್ತನು ಹೇಳಿದ ಈ ಗುರುತುಗಳು ಲೋಕಪೂರ್ತಿ ಬರುವಂತದ್ದಾಗಿರುವುದು. ಒಂದು ಕಡೆ ಮಾತ್ರವಲ್ಲ, ಇಲ್ಲೊಂದು ಅಲ್ಲೊಂದು ಆ ರೀತಿ ಅಲ್ಲ. ಒಂದೇ ಸಮಯದಲ್ಲಿ ಲೋಕದ ಎಲ್ಲ ಹಲವು ಕಡೆಗಳಲ್ಲಿಯೂ ಒಂದೇ ಸಮಯದಲ್ಲಿ ಬರುವಂತದ್ದಾಗಿರುವುದು. ಒಂದು ಪ್ರಳಯ ಬರುವುದಾದರೆ ಹಲವು ದೇಶಗಳಲ್ಲಿ ಪ್ರಳಯದ ಅಪಾಯಗಳು ಒಂದೇ ಸಮಯದಲ್ಲಿ ಉಂಟಾಗುವುದು. ಒಂದು ಸುನಾಮಿ ಅಲೆ ಬರುವುದಾದರೆ ಅಧಿಕೃತ ದೇಶಗಳಲ್ಲಿ ಒಂದೇ ಬಾರಿಯಲ್ಲಿ ಅದು ಉಂಟಾಗುವುದು. ಘೋರ ವ್ಯಾಧಿ ಬಂದರೆ ಲೋಕಪೂರ್ತಿಯಾಗಿ ಬರುವುದು. ಈ ರೀತಿ ಹಲವು ಬಾಧೆಗಳು ಬಂದರೆ ಲೋಕಪೂರ್ತಿಯಾಗಿ ಬರುವುದು. ಹಾಗಾದರೆ ಲೋಕಪೂರ್ತಿಯಾಗಿ ಒಂದೇ ಕಾರ್ಯವು ನಡೆಯಲು ಆರಂಭಿಸುವಾಗ ಅದು ಕಡೆಯ ಕಾಲದ ಗುರುತುಗಳು ಎಂಬುದಾಗಿ ನೀವು ತಿಳಿದುಕೊಳ್ಳುವವರಾಗಿರಬೇಕು. ಏಕೆಂದರೆ ಯೇಸು ಈ ಎಲ್ಲಾ ಗುರುತುಗಳನ್ನು ಹೇಳಿದ ನಂತರ ಲೂಕ 21ರಲ್ಲಿ ಕಡೆಯದಾಗಿ ಒಂದು ಕಾರ್ಯವನ್ನು ಹೇಳುತ್ತಾರೆ. ಇವುಗಳೆಲ್ಲವೂ ಲೋಕಪೂರ್ತಿಯಾಗಿ ಒಂದು ದೊಡ್ಡ ಅಪಾಯವಾಗಿ ಬರುವುದು ಎಂದು. ಹಾಗಾದರೆ ಅವರು ಹೇಳಿದ ಕಾರ್ಯಗಳು ಲೋಕಪೂರ್ತಿಯಾಗಿ ಬರುವುದು. ಎಲ್ಲವೂ ಗ್ಲೋಬಲಿ ಲೋಕಪೂರ್ತಿ ಬರುವುದು. ಅದು ಒಂದು ಬಲೆಯಂತೆ ಬರುವುದು, ತಪ್ಪಿಸಿಕೊಳ್ಳದ ಹಾಗೆ. ಅದನ್ನೇ ನಾವು 2020ರಲ್ಲಿ ನೇರವಾಗಿ ಅನುಭವಿಸಲು ಆರಂಭಿಸಿದೆವು. ಈಗ ನೋಡಿರಿ, ಅದಕ್ಕೆ ತೆಗೆಯುವಂತ ಪ್ರತಿಯೊಂದು ಪ್ರಯತ್ನಗಳು ಲೋಕಪೂರ್ತಿಯಾಗಿ ಒಂದೇ ರೀತಿ ಕಾಣಲ್ಪಡುತ್ತಿದೆ. ಒಂದೇ ತರ ವ್ಯಾಕ್ಸಿನೇಷನ್ ಮಾಡುವುದು, ಅವರು ಮಾಸ್ಕ್ ಧರಿಸಿಕೊಳ್ಳಲು ಹೇಳುವುದು, ಒಂದೇ ರೀತಿ ಜನಗಳನ್ನು ನಡೆಸುವಂಥದ್ದು, ಲಾಕ್ಡೌನ್ ಮಾಡುವುದು, ಲೋಕಪೂರ್ತಿಯಾಗಿ ಒಂದೇ ಬಾರಿ ಲಾಕ್ಡೌನ್ ಮಾಡಿರುವಂಥದ್ದು ಇದಕ್ಕಿಂತ ಹಿಂದೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಮುದ್ರಿಸಲ್ಪಟ್ಟಿಲ್ಲ. ಇವುಗಳೆಲ್ಲವೂ ಲೋಕಪೂರ್ತಿಯಾಗಿ ಬರುವಂತದ್ದಾಗಿದೆ. ಈ ಘೋರ ವ್ಯಾಧಿ ಮಾತ್ರವಲ್ಲದೆ, ಈ ಘೋರ ವ್ಯಾಧಿ ಬಂದ ನಂತರವೇ ನೀವು ಅಲರ್ಟ್ ಆಗಬೇಕಾಗಿರುವಂತ ವಿಷಯವೇನೆಂದರೆ, ಇದೊಂದು ಸಾಧಾರಣ ಘೋರ ವ್ಯಾಧಿ ಅಲ್ಲ, ಕಡೆಯ ಕಾಲದ ಗುರುತಾಗಿರುವಂತ ಒಂದು ಘೋರ ವ್ಯಾಧಿ. ಸಾಧಾರಣ ಘೋರ ವ್ಯಾಧಿಗಳು ಆಯಾ ಪ್ರಾಂತ್ಯಗಳಲ್ಲಿ ಮಾತ್ರ ಕಾಣಿಸುವುದು. ಅಂತ್ಯಕಾಲದ ಘಟನೆಗಳು ಲೋಕಪೂರ್ತಿ ಸಂಭವಿಸುವುದು ಎಂದು ಕರ್ತನ ಸತ್ಯವೇದವು ನಮಗೆ ಹೇಳುವಂತದ್ದಾಗಿದೆ. ಹಾಗಾದ್ರೆ 2020ರಿಂದ ನೀವು ಬಹಳ ಅಲರ್ಟ್ ಆಗಿರಬೇಕು, ಜಾಗರೂಕರಾಗಿರಬೇಕು, ಗಮನವುಳ್ಳವರಾಗಿರಬೇಕು. ಇನ್ನು ಮುಂದೆ ಬರುವಂತವುಗಳೆಲ್ಲವೂ ಲೋಕಪೂರ್ತಿಯಾಗಿ ಬರುವುದು. ಅದೇ ರೀತಿ ನೋಡಿ, ತರುವಂತಹ ಕಾನೂನುಗಳು, ಆರ್ಥಿಕತೆ, ವ್ಯಾಪಾರ, ಧರ್ಮ ಎಲ್ಲವೂ ಬಂದು ಗ್ಲೋಬಲಿ ಎಲ್ಲವೂ ಐಕ್ಯಪಡಿಸಿ ಲೋಕಪೂರ್ತಿಯಾಗಿ ಎಲ್ಲಾ ಕಡೆಗೂ ಬರುವ ಹಾಗೆ ತರುತ್ತಾರೆ. ಇವೆಲ್ಲ ಯಾತಕ್ಕಾಗಿ ನಡೆಯುತ್ತಿದೆ, ಯಾರಿಗಾಗಿ ನಡೆಯುತ್ತಿದೆ ಎನ್ನುವಂತಹ ಪ್ರಶ್ನೆಗೆ ಉತ್ತರ ಕೊಡಬೇಕಾದರೆ ಈ ಲೋಕಪೂರ್ತಿಯಾಗಿ ಒಂದೇ ವಿಧವಾಗಿ ಐಕ್ಯಗೊಳಿಸಿ ಒಬ್ಬ ನಾಯಕನನ್ನು ಅದು ಎದುರು ನೋಡುತ್ತಿದೆ. ಆ ನಾಯಕನು ಲೋಕವನ್ನು ಜಯಿಸುವ ಹಾಗೆ ಹೊರಡುವನು. ಅವನು ಬಂದು ಯಾವುದೋ ಒಂದನ್ನು ಇಟ್ಟುಕೊಂಡು ಜಗತ್ತಿನಲ್ಲಿರುವಂತಹ ಅಧಿಕಾರಗಳನ್ನು, ಕಟ್ಟುಪಾಡುಗಳನ್ನು, ಲೋಕದಲ್ಲಿರುವ ಆಳ್ವಿಕೆಗಳನ್ನೆಲ್ಲ ತನ್ನ ಒಂದು ನಿಯಂತ್ರಣದ ಕೆಳಗೆ, ಕಟ್ಟುಪಾಡಿನ ಕೆಳಗೆ ತರುವನು. ಅವನು ಹೇಳುವಂತದ್ದೇ ಲೋಕದ ಎಲ್ಲಾ ದೇಶಗಳಲ್ಲಿಯೂ ಕೈಗೊಳ್ಳಲ್ಪಡುವುದು. ಆ ವಿಧವಾಗಿ ಒಂದು ಕಾರ್ಯವು ಬರುವುದೆಂದು ಕರ್ತನ ಸತ್ಯವೇದವು ನಮಗೆ ಖಂಡಿತವಾಗಿಯೂ ಖಚಿತವಾಗಿ ಹೇಳುವಂತದ್ದಾಗಿದೆ. ಹಾಗಾದರೆ ತಂದೆಯಾದವರು ಮಗನಿಗೆ ತನ್ನ ಅಧಿಕಾರವನ್ನು ಕೊಡುವ ಹಾಗೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. ನಾವು ನೋಡಿದ್ವಲ್ಲ, ತಂದೆಯು ಕೈಯಲ್ಲಿದ್ದ ಪುಸ್ತಕವನ್ನು ಕೊಟ್ಟರು, ತಂದೆಯು ತನ್ನ ಕೈಯಲ್ಲಿರುವಂತಹ ಅಧಿಕಾರವನ್ನು ಕೊಟ್ಟರು ಎಂಬುದಾಗಿ ನಾವು ಓದುವ ಹಾಗೆಯೇ ಅದಕ್ಕೆ ಬದಲಾಗಿ ಫೇಕ್ ಆಗಿ ಸೈತಾನ ಮಾಡಬೇಕಲ್ಲ, ಅವನೇನ್ ಮಾಡ್ತಾನೆ ನೋಡಿ, ಮಗನಿಗೆ ತಂದೆಯು ತನ್ನ ಅಧಿಕಾರವನ್ನು ಕೊಡುವ ಹಾಗೆಯೇ ಘಟಸರ್ಪವು, ನಿಮಗೆ ಜ್ಞಾಪಕ ಉಂಟಲ್ಲ, ಘಟಸರ್ಪವೆನ್ನುವುದು ತಂದೆಗೆ ಫೇಕಾಗಿ ಸೈತಾನನು ಇಟ್ಟುಕೊಂಡಿರುವ ಅವನ ವ್ಯವಸ್ಥೆಯಲ್ಲಿ ಮೇಲಾಗಿರುವ ಒಂದು ನಕಲು. ಹಾಗಾದರೆ ತಂದೆ ಮಗನಿಗೆ ಯಾವ ರೀತಿ ಅಧಿಕಾರವನ್ನು ಕೊಡುತ್ತಾರೋ ಅದೇ ರೀತಿ ಘಟಸರ್ಪನು ತನ್ನ ಪೂರ್ಣ ಅಧಿಕಾರವನ್ನು ಅಂತ್ಯಕ್ರಿಸ್ತನಿಗೆ ಕೊಡುವವನಾಗಿದ್ದಾನೆ. ಹಾಗಾದರೆ ಸೈತಾನಿಗೆ ಯಾವ ಅಧಿಕಾರ ಇದೆ ಅಂತ ನೀವು ಕೇಳ್ಬೋದು. ಸೈತಾನನ ಕೈಯಲ್ಲಿರುವಂಥ ಅಧಿಕಾರ ಪೂರ್ತಿಯಾಗಿ ಮನುಷ್ಯರ ಕೈಗೆ ಕೊಡಲ್ಪಟ್ಟು ನೀವು ಕಳೆದುಕೊಂಡದ್ದನ್ನೇ ಅವನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಸೈತಾನನಿಗೆಂದು ಪ್ರತ್ಯೇಕವಾದ ಯಾವ ಅಧಿಕಾರವಿಲ್ಲ, ಯಾರೂ ಅದನ್ನು ಕೊಡಲೂ ಇಲ್ಲ. ನಿಮಗೆ ಚೆನ್ನಾಗಿ ಒಂದು ಕಾರ್ಯ ಗೊತ್ತು, ಸೈತಾನನಿಗೆ ಕರ್ತನು
ಪೂರ್ತಿಯಾಗಿ ಅವನ ಕೈಯಲ್ಲಿದ್ದಂತಹ ಅಧಿಕಾರವನ್ನು ಕಸಿದುಕೊಂಡು ತುಳಿಯಲ್ಪಟ್ಟ ಶವದ ಹಾಗೆ ಕೆಳಗೆ ದೊಬ್ಬಲ್ಪಟ್ಟನು. ಯೆಶಾಯ 14ನೇ ಅಧ್ಯಾಯದಲ್ಲಿ ಅವನ ಪೂರ್ವಿಕತೆಯ ಕುರಿತಾಗಿ ನಮಗೆ ಹೇಳಲ್ಪಟ್ಟಿದೆ. ಸೈತಾನನ ಬಳಿಯಲ್ಲಿ ಬಿಡಲ್ಪಟ್ಟ ಒಂದೇ ಒಂದು ಕಾರ್ಯ ಅವನ ತಂತ್ರ. ಆ ತಂತ್ರವನ್ನು ಅವನಿಟ್ಟುಕೊಂಡೇ ಸೈತಾನ ತನ್ನನ್ನು ಬಲಪಡಿಸಿಕೊಳ್ಳುತ್ತಿದ್ದಾನೆ. ಆ ತಂತ್ರವನ್ನಿಟ್ಟುಕೊಂಡೇ ಅವನು ಅಧಿಕಾರವನ್ನು ಹೊಂದಿಕೊಂಡಿದ್ದಾನೆ. ಲೋಕದಲ್ಲಿ ಪ್ರಥಮ ಮನುಷ್ಯನಿಂದ ಅವನು ಇಲ್ಲಿಯವರೆಗೂ ವಂಚಿಸಿ ಅವರ ಕೈಯಲ್ಲಿದ್ದಂತಹ ಕಾರ್ಯಗಳನ್ನು ಅವನು ಒಂದೊಂದಾಗಿ ಹೊಂದಿಕೊಂಡು ತನ್ನ ಅಧಿಕಾರವನ್ನು, ತನ್ನ ಶಕ್ತಿಯನ್ನು ಅವನು ಬಲಪಡಿಸಿಕೊಂಡನಲ್ಲವೇ? ಎಷ್ಟು ರಾಜ್ಯಗಳನ್ನು ಕಬ್ಬಳಿಸಿ ಅದರ ಅಧಿಕಾರವನ್ನು ತೆಗೆದುಕೊಂಡು, ತಂತ್ರದಿಂದ ಎಷ್ಟೊಂದು ಮನುಷ್ಯರನ್ನು ವಂಚಿಸಿ ಅವರ ತಲಾಂತುಗಳನ್ನು ತೆಗೆದುಕೊಂಡು, ಎಷ್ಟೊಂದು ದೇವ ಜನಗಳನ್ನು ಅವನು ವಂಚಿಸಿ ಅವರ ಕೈಗಳಲ್ಲಿ ಇದ್ದ ವರಗಳನ್ನೆಲ್ಲ ತೆಗೆದುಕೊಂಡು, ಕರ್ತನು ಕೊಟ್ಟ ಒಳಿತುಗಳನ್ನು ತಾನು ತೆಗೆದುಕೊಂಡು ಉಪಯೋಗಿಸಿ ತನ್ನನ್ನು ಅವನು ಬಲಿಷ್ಠನಾಗಿ ಮಾರ್ಪಡಿಸಿಕೊಂಡು ಇಷ್ಟು ದಿನಗಳಿಂದ ಕೂಡಿಸಿಟ್ಟಿರುವ ಅಧಿಕಾರಗಳು ಇವೆ ನೋಡಿರಿ. ಈ ಅಧಿಕಾರವನ್ನೆಲ್ಲ ಅಂತ್ಯಕ್ರಿಸ್ತನ ಕೈಗಳಲ್ಲಿ ಅವನು ಕೊಡುತ್ತಾನೆಂಬುದಾಗಿ ಸತ್ಯವೇದದಲ್ಲಿ ಪ್ರಕಟಣೆಗಳಲ್ಲಿ ಬರೆದಿದೆ. 13ನೇ ಅಧ್ಯಾಯದ 2ನೆಯ ವಾಕ್ಯದಲ್ಲಿ ಈ ರೀತಿಯೇ ಕ್ರಿಸ್ತನ ಮಾದರಿಯನ್ನು ಅಂತ್ಯಕ್ರಿಸ್ತನು ಪೋಲಿಯಾಗಿ ಉಪಯೋಗಿಸುವುದರಿಂದ ಮಗನ ಹಾಗೆ ತೋರಿಸಲ್ಪಡುವುದೆಲ್ಲವೂ ಮಗನಾಗಿರುವ ಕ್ರಿಸ್ತನನ್ನೇ ಸೂಚಿಸುವುದಾ ಎಂದು ನೀವು ಗಮನವಾಗಿ ಸಂಶೋಧಿಸಿ ನೋಡಬೇಕು. ಮಗನಿಗೆ ಯಾವ ಯಾವ ಪವರೆಲ್ಲ ತಂದೆಯಾದ ದೇವರು ಕೊಡುತ್ತಾರೋ ಹಾಗೆಯೇ ಸೈತಾನನು ಮಗನಿಗೆ ಸಮವಾಗಿ ಅಂತ್ಯಕ್ರಿಸ್ತನನ್ನು ತೋರಿಸುವುದರಿಂದ ಸತ್ಯವೇದದಲ್ಲಿ ಕ್ರಿಸ್ತನ ಹಾಗೆ ಹೇಳಲ್ಪಡುವ ಕಾರ್ಯವು ಯಾವುದಾದರೂ ಇದ್ದರೆ ಅದು ಕ್ರಿಸ್ತನ ಕುರಿತೇ ಹೇಳುತ್ತದೆ ಎನ್ನುವುದನ್ನು ಆತುರಪಟ್ಟು ನಿರ್ಧರಿಸಬಾರದು. ಬಿಳಿಯ ಕುದುರೆಯಲ್ಲಿ ಜಯಿಸುವುದಕ್ಕಾಗಿ ಹೊರಟನು ಎಂದು ಕೇಳಿದ ತಕ್ಷಣ ನಾವು ಆತುರಪಟ್ಟು ಕ್ರಿಸ್ತನೆಂದು ನಿರ್ಧರಿಸಬಾರದು. ಅದು ಕ್ರಿಸ್ತನ ಎಂಬುದಾಗಿ ಸಂಶೋಧಿಸಿ ನೋಡಬೇಕು. ಇಲ್ಲಿ ತೋರಿಸಲ್ಪಟ್ಟ ಬಿಳಿಯ ಕುದುರೆಯಲ್ಲಿ ಕುಳಿತಿದ್ದಾತನು ಪ್ರಕಟಣೆಯ ಪುಸ್ತಕದಲ್ಲಿ 19ನೇ ಅಧ್ಯಾಯದ ಹೇಳಲ್ಪಟ್ಟಿರುವ ಕ್ರಿಸ್ತನ ಹಾಗೆ ತನ್ನನ್ನು ತೋರಿಸಿಕೊಳ್ಳಲು ಪ್ರಯತ್ನಿಸುವ ಅಂತ್ಯಕ್ರಿಸ್ತನಾಗಿರುವ ಕ್ರಿಸ್ತನ ನಕಲು ಮಾತ್ರವೇ. ಅವನು ಬಂದು ಒರಿಜಿನಲ್ ಅಲ್ಲ. 19ನೇ ಅಧ್ಯಾಯದಲ್ಲಿ ಯೇಸು ಬರುತ್ತಾರೆ ನೋಡಿರಿ, ಅದು ಅವನಿಗೆ ಮುಂಚಿತವಾಗಿ ತಿಳಿದಿದೆ. ಅವರು ಹೇಗೆ ಬರುತ್ತಾರೋ ನಾನು ಆ ರೀತಿ ಬಿಳಿ ಕುದುರೆಯಲ್ಲಿ ಹೋಗುತ್ತೇನೆ. ಯೇಸು ಬರಲಿದ್ದಾರೆ 19ನೇ ಅಧ್ಯಾಯದಲ್ಲಿ. ಅದೇ ವಿಧವಾಗಿರುವಂತಹ ಒಂದು ಕಾರ್ಯವನ್ನು ಅವರ ಹಾಗೆಯೇ ಅವನು ಹಿಂಬಾಲಿಸುವಂತೆ ಒಂದು ಪೋಲಿಯಾದ ಮಾದರಿಯೇ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಬಿಳಿ ಕುದುರೆ. ಇಲ್ಲಿ ತೋರಿಸಲ್ಪಡುವಂತಹ ಬಿಳಿಯ ಕುದುರೆಯಲ್ಲಿ ಕುಳಿತಿದ್ದಾತನು ಪ್ರಕಟಣೆಗಳ ಪುಸ್ತಕ 19ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಕ್ರಿಸ್ತನ ಹಾಗೆ ತನ್ನನ್ನು ತೋರಿಸಿಕೊಳ್ಳಲು ಪ್ರಯತ್ನಿಸುವ ಅಂತ್ಯಕ್ರಿಸ್ತನ ಪೋಲಿಯಾದ ಮಾದರಿ ಎನ್ನುವುದನ್ನು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಬೇಕು. ಅವನು ಕ್ರಿಸ್ತನಲ್ಲ, ಕ್ರಿಸ್ತನ ಮಾದರಿಯನ್ನು ಹಿಂಬಾಲಿಸುವ, ಅದೇ ವಿಧವಾಗಿ ತನ್ನನ್ನು ತೋರಿಸಿಕೊಳ್ಳುವ ಅಂತ್ಯಕ್ರಿಸ್ತನ ಒಂದು ಫೇಕ್ ಆಗಿರುವ ರೂಪ. 19ನೇ ಅಧ್ಯಾಯದಲ್ಲಿ ಬಿಳಿಯ ಕುದುರೆಯಲ್ಲಿ ಕುಳಿತಿದ್ದಾತನು ತನ್ನ ಶಿರಸ್ಸಿನ ಮೇಲೆ ಎರಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೋಡಿರಿ. ಬಿಳಿ ಕುದುರೆಯಲ್ಲಿ, ಯಾಕೆಂದರೆ ಕೆಲವೊಂದು ಕಾರ್ಯಗಳಲ್ಲಿ ತಟ್ಟನೆ ನೋಡುವುದಾದರೆ ಕೆಲವು ಕಾರ್ಯಗಳನ್ನು ಕಂಡುಕೊಳ್ಳಲಾಗದು. ಆ ದಿನಗಳಲ್ಲಿ ನೋಡುವುದಾದರೆ ಜಪಾನಿಂದ ಬಂದಂಥ ವಸ್ತು ಎಂದು ಕೆಲವನ್ನು ಮಾರಾಟ ಮಾಡುವರು. ಅದೇ ರೀತಿಗೆ ಅದರ ಟೈಟಲ್ ಎಲ್ಲ ಒಂದು ರ್ಯಾಪರ್ ಮೇಲೆ ಅದರ ಹೆಸರೆಲ್ಲ ಹಾಗೆ ಹಾಕಿರುವರು. ಸರಿಯಾಗಿ ತೀಕ್ಷ್ಣವಾಗಿ ನೋಡುವುದಾದರೆ ಒಂದು ಲೆಟರ್ ಮಾತ್ರ ವ್ಯತ್ಯಾಸವಾಗಿರುವುದು. ಆ ರೀತಿ ನಿಮಗೆ ಹೊರ ತೋರುವಿಕೆ ಒಂದೇ ರೀತಿ ಕಾಣುವುದು. ತೀಕ್ಷ್ಣವಾಗಿ ಗಮನಿಸಿ ನೋಡುವುದಾದರೆ ಇದು ಪೋಲಿ, ಇದು ಸತ್ಯ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಲು ಸಾಧ್ಯ. ಪ್ರಕಟಣೆಗಳಲ್ಲಿ 19ನೇ ಅಧ್ಯಾಯದಲ್ಲಿ ಬಿಳಿಯ ಕುದುರೆಯ ಮೇಲೆ ಕುಳಿತಿದ್ದಾತನು ಕಿರೀಟವನ್ನಿಟ್ಟುಕೊಂಡಿದ್ದಾರೆ. ಇವನಿಗೂ ಒಂದು ಕಿರೀಟ ಕೊಡಲ್ಪಟ್ಟಿದೆ. ಎಷ್ಟು ವ್ಯತ್ಯಾಸ ನೋಡಿರಿ ಎರಡಕ್ಕೂ. 19ನೇ ಅಧ್ಯಾಯದಲ್ಲಿ ಬಿಳಿಯ ಕುದುರೆಯ ಮೇಲೆ ಕುಳಿತಿದ್ದಾತನು ತನ್ನ ಶಿರಸ್ಸಿನ ಮೇಲೆ ಅನೇಕ ಕಿರೀಟಗಳನ್ನು ಇಟ್ಟುಕೊಂಡಿದ್ದರು ಎಂದು ಬರೆಯಲ್ಪಟ್ಟಿದೆ. ಇವನಿಗೆ ಬಂದು ಒಂದು ಕಿರೀಟವೇ ಕೊಡಲ್ಪಟ್ಟಿದೆ. ಆದರೆ ಅವರು ಅನೇಕ ಕಿರೀಟಗಳನ್ನು, ಬಹಳ ಕಿರೀಟಗಳನ್ನು ಇಟ್ಟುಕೊಂಡಿದ್ದರು, ಅದನ್ನು ಇಟ್ಟುಕೊಂಡಿದ್ದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ ಇಲ್ಲಿ ಹೇಳಲ್ಪಟ್ಟಿರುವ ಬಿಳಿಯ ಕುದುರೆಯಲ್ಲಿ ಕುಳಿತಿದ್ದಾತನು ತನ್ನ ಬಳಿ ಸ್ವಂತವಾಗಿ ಕಿರೀಟವನ್ನು ಇಟ್ಟುಕೊಂಡಿರಲಿಲ್ಲ. ನೀವು ಚೆನ್ನಾಗಿ ಗಮನಿಸಬೇಕು. ಅವನಿಗೊಂದು ಕಿರೀಟ ಕೊಡಲ್ಪಟ್ಟಿತು ಎಂದು ಹೇಳುವಾಗ ಅದು ಅವನಿಗೆ ಸ್ವಂತವಾದದ್ದಲ್ಲ. ಅವನಿಗೆ ಯಾರೋ ಕೊಟ್ಟಿದ್ದಾರೆ, ಅವನಿಗೆ ಅನುಮತಿ ಕೊಟ್ಟಿದ್ದಾರೆ, ಕೈಯಲ್ಲಿ ಕೊಟ್ಟಿದ್ದಾರೆ, ನೀನು ತೆಗೆದುಕೊಳ್ಳಪ್ಪ ಅಂತ. ಆದರೆ ಕ್ರಿಸ್ತನು ಆಗಲ್ಲ, ಅವರು ಓನರ್. ಅವರ ಕೈಯಲ್ಲಿ ಮುಂಚಿತವಾಗಿಯೇ ಅವರ ಕೈಯಲ್ಲಿ ಅನೇಕ ಕಿರೀಟಗಳಿದ್ದವು. ಎಷ್ಟು ಎಂಬುದಾಗಿ ಹೇಳಲ್ಪಟ್ಟಿಲ್ಲ. ಆದರೆ ಅನೇಕ ಕಿರೀಟಗಳು, ಅನೇಕ ಕಾರ್ಯಗಳಲ್ಲಿ ಅವರು ಜಯ ಹೊಂದಿದಾತನು. ಶರೀರದ ಮೇಲೆ ಜಯ ಹೊಂದಿದಾತನು, ಸೈತಾನನ ಮೇಲೆ ಜಯ ಹೊಂದಿದಾತನು, ಮನುಷ್ಯರ ಮೇಲೆ, ಇನ್ನು ಎಷ್ಟೊಂದು ಕಾರ್ಯಗಳ ಮೇಲೆ, ಅಖಿಲ ಬ್ರಹ್ಮಾಂಡದ ಮೇಲೆ, ಪ್ರಮಾಣಗಳ ಮೇಲೆ, ಎಲ್ಲವುಗಳ ಮೇಲೆಯೂ ಜಯ ಹೊಂದಿದಾತನಲ್ಲವೇ? ಅವರು ಪಡೆದ ಪ್ರತಿಯೊಂದು ಜಯದ ಗುರುತಾಗಿ ಅನೇಕ ಕಿರೀಟಗಳು ಅವರ ಕೈಗಳಿಗೆ ಕೊಡಲ್ಪಟ್ಟಿದ್ದವು. ಅವರು ಏಕಚಕ್ರಾಧಿಪತಿಯಾಗಿ ಭೂಮಿ ಪೂರ್ತಿಯಾಗಿ ಆಳ್ವಿಕೆ ಮಾಡುವುದಕ್ಕಾಗಿ ಅವರು ಸಿದ್ಧಪಡಿಸಲ್ಪಟ್ಟ ಕ್ರಿಸ್ತನು ಎನ್ನುವುದನ್ನು ಸತ್ಯವೇದದಲ್ಲಿ ತೋರಿಸಿರುವ ಸತ್ಯವಾದ ನಿದರ್ಶನ. ಈ 7 ವರ್ಷವೇ. ಅದು ಮುಗಿದ ನಂತರ ಕರ್ತನ ಆಳ್ವಿಕೆ ಬರುವುದು. ಅವರು ಲೋಕ ಪೂರ್ತಿಯಾಗಿ
ಭೂಮಿಯನ್ನು ಮಾತ್ರವಲ್ಲದೆ ಅಖಿಲ ಬ್ರಹ್ಮಾಂಡದ ಮೇಲೆ ಆತನೇ ಏಕಚಕ್ರಾಧಿಪತಿಯಾಗಿದ್ದು ಆಳ್ವಿಕೆಯನ್ನು ಮಾಡಲಿದ್ದಾರೆ. ಹಾಗಾದರೆ ಇವರ ಕೈಯಲ್ಲಿ ಹೇರಳವಾಗಿರುವಂಥ ಅಧಿಕಾರವುಳ್ಳ ಕಿರೀಟಗಳು ಅವರ ಕೈಯಲ್ಲಿಯೇ ಇವೆ, ಯಾರೂ ಅದನ್ನು ತಂದುಕೊಡಲಿಲ್ಲ. ಆದರೆ ಇವನಿಗೆ ಆ ರೀತಿಯಲ್ಲ, ಯಾರೋ ಕೊಟ್ಟು ಅದನ್ನು ಪಡೆದುಕೊಂಡು ಒಂದೇ ಒಂದು ಕಿರೀಟ ಸ್ವಂತವಾಗಿ ಅವನ ಕೈಯಲ್ಲಿ ಕಿರೀಟವಿಲ್ಲವೆಂದು ಗ್ರಹಿಸಿಕೊಳ್ಳಬೇಕು. ಅವನಿಗೆ ಒಂದು ಕಿರೀಟ ಕೊಡಲ್ಪಟ್ಟಿತ್ತು. ಹಾಗೆಂದರೆ ಅವನು ಕಿರೀಟಕ್ಕೆ ಸ್ವಂತವಾದವನು ಅಲ್ಲ, ಆದರೆ ಕಿರೀಟವನ್ನು ಇಟ್ಟುಕೊಳ್ಳಲು ಅವನು ಅನುಮತಿಸಲ್ಪಟ್ಟಿದ್ದಾನೆ ಎನ್ನುವುದು ಅದರ ಅರ್ಥ. ಅದು ಕೂಡ ಕೆಲವು ಕಾಲಕ್ಕೆ ಮಾತ್ರವೇ. ಸ್ವಲ್ಪ ದಿನ ಇಟ್ಟುಕೊಳ್ಳಪ್ಪ, ಸ್ವಲ್ಪ ದಿನ ತಲೆಯಲ್ಲಿಟ್ಟುಕೊಂಡು ತಿರುಗಾಡು ಎಂದು 7 ವರ್ಷಕ್ಕೆ ಮಾತ್ರ ಅವನಿಗೆ ಆ ಕಿರೀಟ ಕೊಡಲ್ಪಡುತ್ತದೆ. ಅದು ನಿರಂತರವಾದದ್ದಲ್ಲ ಎಂಬುದನ್ನು ನೀವು ಗ್ರಹಿಸಿಕೊಳ್ಳಬೇಕು. ಅವನು ಕಿರೀಟವನ್ನಿಟ್ಟುಕೊಳ್ಳಲು ಅನುಮತಿಸಲ್ಪಟ್ಟಿದ್ದಾನೆ. ನಾವು ಮುಂಚಿತವಾಗಿ ಹೇಳಿದ ಹಾಗೆ ಕರ್ತನು ಕೆಲವೊಂದು ಅಧಿಕಾರವನ್ನು ಕೊಡುತ್ತಾರೆ, ನಂತರ ನೋಡೋಣ ನಾವು. ಇವನು ನಿಜವಾದ ಕ್ರಿಸ್ತನ ಹಾಗೆ ಬಿಳಿಯ ಕುದುರೆಯಲ್ಲಿ ಕುಳಿತಿರುವುದನ್ನು, ಕೈಯಲ್ಲಿ ಬಿಲ್ಲನ್ನು ಹಿಡಿದುಕೊಂಡವನಾಗಿ ಜಯಿಸುವಾತನಾಗಿ ಜಯಿಸುವುದಕ್ಕೋಸ್ಕರ ಹೊರಡುವಂಥದ್ದು ಕ್ರಿಸ್ತನ ಹಾಗೆಯೇ ಅವನು ಕೆಲವು ಕಾಲ ಭಾವನೆಯನ್ನು ತೋರಿಸುತ್ತಾನೆನ್ನುವುದನ್ನು ನಾವು ಕಾಣಲಾಗುತ್ತದೆ. ಯೇಸು ಕ್ರಿಸ್ತನು ಏನನ್ನು ಮಾಡುತ್ತಾರೋ ಅದೇ ರೀತಿ ಒಂದು ಮುಮ್ಮಾದರಿಯನ್ನು, ಒಂದು ಮಾದರಿಯನ್ನು, ಒಂದು ಭಾವನೆಯನ್ನು. ಕೆಲವು ವ್ಯಕ್ತಿಯನ್ನು ನೋಡುವುದಾದರೆ ಒಬ್ಬರು ಬಂದು ಒರಿಜಿನಲ್ ಇರುವರು. ಅವರನ್ನು ಬಂದು ಅನೇಕರಿಗೆ ಇಷ್ಟವಾಗುವುದು. ಅವರ ಹಾಗೆ ಹೇರ್ ಸ್ಟೈಲ್ ಇಟ್ಟುಕೊಂಡು, ಅವರ ಹಾಗೆ ನಡೆದು ಮಾತಾಡಿ, ಈ ರೀತಿಯೆಲ್ಲ ನೀವು ನೋಡಿರ್ತೀರಾ. ಈ ಸೈತಾನನ ಕ್ರಿಯೆಗಳು ಅಂತ್ಯಕ್ರಿಸ್ತನು ಹಾಗೆ ಮಾಡುತ್ತಾನೆ. ಯೇಸುವನ್ನು ನೋಡಿ ಅವರು ಹೇಗೆ ಮಾಡುತ್ತಾರೋ ಅವನು ಕೂಡ ಸ್ವಲ್ಪ ಕಾಲ ಅವರ ಹಾಗೆಯೇ ತನ್ನನ್ನು ಭಾವಿಸಿಕೊಳ್ಳುವ ಒಂದು ಸಹಜ ಸ್ಥಿತಿಯನ್ನು ಇಲ್ಲಿ ತೋರಿಸುತ್ತದೆ. ಇವನು ತನ್ನನ್ನು ಕ್ರಿಸ್ತನೆಂಬುದಾಗಿ ಪ್ರಕಟಿಸಿಕೊಳ್ಳುತ್ತಾನೆ. ಜನಗಳ ನಡುವೆಯಲ್ಲಿ ನೀವು ಎದುರು ನೋಡುತ್ತಿರುವಂತಹ ನಾನೇ ಕಂಡ್ರಿಯ ಕ್ರಿಸ್ತನು, ನಾನೇ ಮೆಸ್ಸಿಯನು ಎಂದು ಹೇಳಿ ನಿಮ್ಮ ಎಲ್ಲಾ ಸಮಸ್ಯೆಗೂ ನಾನೇ ಪರಿಹಾರ, ನನ್ನ ಆಳ್ವಿಕೆ ಮಾತ್ರ ಜನಗಳನ್ನು ನೆಲೆಗೊಳಿಸುವಂಥದ್ದು, ನಿಮಗೆ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ಅದು ತೃಪ್ತಿ ಮಾಡುವುದೆಂದು ಒಂದು ಪೋಲಿಯಾಗಿರುವ ನಂಬಿಕೆಯನ್ನು ಮನುಷ್ಯರ ಮಧ್ಯೆ ತಂದು ಲೋಕವನ್ನು ತನ್ನ ವಶಪಡಿಸಿಕೊಳ್ಳಲಿದ್ದಾನೆ. ಅವನು ಏನು ಪ್ರಕಟಿಸುವನು? ಮುಂತಿಳಿಸಿರುವ ಮೆಸ್ಸಿಯನು ನಾನೇ. ಯಹೂದ್ಯರಿಗೆ ಮಾತ್ರವಲ್ಲ, ಲೋಕಪೂರ್ತಿಯಾಗಿ ಸಮಾಧಾನವನ್ನು ತಂದು ಒಂದು ಒಳ್ಳೆಯ ಆಳ್ವಿಕೆಯನ್ನು ಸ್ಥಾಪಿಸುವಾತನು ನಾನೇ ಎಂದು ಹೇಳಿ ಎಲ್ಲಾ ಜನಗಳ ಮಧ್ಯದಲ್ಲಿ ತನ್ನನ್ನು ಕ್ರಿಸ್ತನೆಂಬುದಾಗಿ ಪ್ರಕಟಿಸಿಕೊಳ್ಳುತ್ತಾನೆ. ಇವನು ಕ್ರಿಸ್ತನಲ್ಲ, ಅಂತ್ಯಕ್ರಿಸ್ತು ಎನ್ನುವವನು ಕ್ರಿಸ್ತನಿಗೆ ಬದಲಾಗಿ ನಕಲಾಗಿರುವಂತ ಮಾದರಿ. ಬಿಳಿ ಕುದುರೆಯಲ್ಲಿ ಕುಳಿತವನಾಗಿ ಬರುವಂತಹ ಇವನ ಕಾಲದಲ್ಲಿ ಉಪದ್ರವ ಕಾಲವು ಆರಂಭವಾಗುವುದು. ಬಿಳಿ ಕುದುರೆಯನ್ನು ಹತ್ತಿ ಅವನು ದೇಶಗಳನ್ನು ಹಿಡಿಯುತ್ತಾನೆ ನೋಡಿರಿ. ಅದರ ನಂತರ ಕೆಲವು ಕಾಲವಾದ ಮೇಲೆ ಅವನು ಲೋಕಪೂರ್ತಿ ದೇಶಗಳನ್ನು ತನ್ನ ನಿಯಂತ್ರಣದಲ್ಲಿ ತಂದ ನಂತರ ಉಪದ್ರವ ಕಾಲ ಆರಂಭವಾಗುವುದು. ಅವನು ಏರ್ಪಡಿಸಿಟ್ಟಿರುವ ವ್ಯವಸ್ಥೆ, ಲೋಕವನ್ನು ಆಯ್ಕೆಗೊಳಿಸುವ ಕಾರ್ಯವನ್ನಿಟ್ಟು ಇವೆಲ್ಲವುಗಳ ಮೇಲೆ ಅವನು ತನ್ನನ್ನು ಅಧಿಕಾರಿಯಾಗಿ ತೋರಿಸಿಕೊಳ್ಳುವನು. ಒಂದೊಂದು ದೇಶಕ್ಕೂ ಅವರದೇ ಆದ ಅಧಿಪತಿಗಳು ನೀವು ಇರ್ರಿ, ಅರಸರುಗಳು ಇರ್ರಿ, ಆದರೆ ನಾನು ಹೇಳುವಂತಹ ಕಾನೂನನ್ನೇ ನಿಮ್ಮ ದೇಶದಲ್ಲಿ ನೀವು ಫಾಲೋ ಮಾಡಬೇಕು. ಫಾಲೋ ಮಾಡಿಸುತ್ತಾರೆ. ಈಗ ನೋಡಿ, ಒಂದು ಇಕ್ಕಟ್ಟನ್ನು ಕೊಟ್ಟು ಯಾವ ರೀತಿ ಎಲ್ಲರೂ ಮಾಸ್ಕ್ ಧರಿಸುವಂತೆ ಮಾಡಿ ಮನೆಯಲ್ಲಿ ಇರುವ ಹಾಗೆ ಮಾಡಿದ್ದಾರೋ ಅದೇ ರೀತಿ ಒಬ್ಬನು ಮೇಲಿಂದ ಹೇಳುವನು. ಆಗ ಎಲ್ಲಾ ದೇಶಗಳು ವಿಧೇಯರಾಗುವುದು, ಕಟ್ಟುಪಡುವುದು. ಹಾಗೆ ಪ್ರಕಟಿಸುವ ಕಾಲದಿಂದಲೇ ಉಪದ್ರವ ಕಾಲವು ಆರಂಭವಾಗುತ್ತದೆ. ಉಪದ್ರವ ಕಾಲವೆನ್ನುವುದು ಬಿಳಿ ಕುದುರೆಯಿಂದ ಆರಂಭಗೊಂಡು ಬಿಳಿ ಕುದುರೆಯಲ್ಲೇ ಮುಕ್ತಾಯವಾಗುವುದೆನ್ನುವುದೇ ಇದರ ಹೈಲೈಟ್. ನೀವು ಚೆನ್ನಾಗಿ ನೋಡಿ, ಬಿಳಿ ಕುದುರೆಯಲ್ಲಿ ಆರಂಭವಾಗಿ ಉಪದ್ರವ ಕಾಲದ ಬಿಳಿ ಕುದುರೆ ಹೋಗುತ್ತಲೇ ಇದೆ. ಅಂತ್ಯಕ್ರಿಸ್ತನ ಆಳ್ವಿಕೆ ಮುಂದುವರಿಯುತ್ತಲೇ ಇದೆ. 19ನೇ ಅಧ್ಯಾಯದಲ್ಲಿ ಇನ್ನೊಂದು ಬಿಳಿ ಕುದುರೆ ಬರುತ್ತದೆ. ಆ ಬಿಳಿ ಕುದುರೆ ಬಂದಾಗ ಈ ಆಳ್ವಿಕೆ ಮುಕ್ತಾಯವಾಗುತ್ತದೆ. ಅನಂತರ ಕ್ರಿಸ್ತನ ಆಳ್ವಿಕೆಯು ಆರಂಭಿಸಲು ಪ್ರಾರಂಭವಾಗುತ್ತದೆ. ಅದರಿಂದಲೇ ನಾನು ಹೇಳಿದೆ, ಈ ಅಧ್ಯಾಯವು ಅಥವಾ ಉಪದ್ರವ ಕಾಲ ಬಿಳಿ ಕುದುರೆಯಿಂದ ಆರಂಭಗೊಂಡು ಬಿಳಿ ಕುದುರೆಯಲ್ಲೇ ಮುಕ್ತಾಯವಾಗುವಂತದಾಗಿದೆ. ಲೋಕದ ಉಪದ್ರವ ಎನ್ನುವಂಥದ್ದು ಜಗತ್ತಿನಾದ್ಯಂತ ಬರುವಂತದಾಗಿದೆ. ಯಾವುದೋ ಒಂದು ದೇಶ, 2 ದೇಶ ಮಾತ್ರವಲ್ಲ, ಜಗತ್ಪೂರ್ತಿಯಾಗಿ ಎಲ್ಲಾ ದೇಶಗಳಲ್ಲೂ ಉಪದ್ರವ. ಮೊದಲು ಅವನು ಹೇಳುವಂತ ಕಾನೂನು ಒಳ್ಳೆ ರೀತಿಯಲ್ಲಿ ಕಾಣುವುದು, ಜನಗಳಿಗೆ ನಂಬಿಕೆ ಕೊಡುವಂತದಾಗಿ ಕಾಣುವುದು, ಜನ ಜೀವನವನ್ನು ಸುಲಭಪಡಿಸುವಂತೆ ತೋರುವುದು. ಇವತ್ತು ನೋಡಿ, ಅನೇಕ ಕಾರ್ಯವನ್ನು, ಜೀವನವನ್ನು ನಮಗೆ ಸುಲಭವಾಗಿಸಿಕೊಟ್ಟೆ ತಮ್ಮ ಬಳಿ ತಮ್ಮ ವಶಪಡಿಸಿಕೊಂಡಿದ್ದಾರೆ. ಈಗ ನಾವು ಪ್ರಯಾಣ ಮಾಡುವಂಥದ್ದು ಸುಲಭ. ಒಬ್ಬರ ಜೊತೆ ಒಬ್ಬರು ಕಮ್ಯುನಿಕೇಟ್ ಮಾಡುವಂಥದ್ದು, ಸಂಪರ್ಕ ಮಾಡುವುದು ಬಹಳ ಸುಲಭ. ಆ ಕಾಲದಲ್ಲೆಲ್ಲ ವಿದೇಶದಲ್ಲಿರುವವರ ಬಳಿ ಮಾತಾಡಲು ಬಹಳ ಕಷ್ಟಪಡಬೇಕು. ಒಂದು ದೇಶಕ್ಕೆ ಹೋಗಲು ಎಷ್ಟು ಕಷ್ಟಪಡಬೇಕು. ಇವತ್ತು ಬಂದು ಪ್ರಯಾಣಗಳು ಸುಲಭವಾಗಿವೆ, ಕಮ್ಯುನಿಕೇಶನ್ ಬಂದು ಅದು ಸುಲಭವಾಗಿ ಮಾರ್ಪಟ್ಟಿದೆ. ಕೆಲಸಗಳು ಸುಲಭವಾಗಿವೆ, ನಾವು ನೋಡುವ ಕೆಲಸಗಳು ಸುಲಭವಾಗಿದೆ. ಒಂದು ಕಾಲದಲ್ಲಿ ಎಷ್ಟೊಂದು ಬರೆದರು, ಈಗ ನೋಡಿದ್ರೆ ಎಲ್ಲ ಟೈಪ್ ಮಾಡಬಹುದು. ಅದನ್ನು ಇನ್ನೂ ಸುಲಭವಾಗಿಸಿ ಮಾತಾಡಿದ್ರೆ ಸಾಕು, ಟೈಪ್ ಮಾಡಿ ಕೊಡುತ್ತೆ. ಕೆಲವು ಯಂತ್ರಗಳು, ಕೆಲವು ಉಪಕರಣಗಳಲ್ಲಿರುವಂತಹ ಅಪ್ಲಿಕೇಶನ್ ಏನ್ ಮಾಡುತ್ತೆ ಅಂದರೆ ಮಾತಾಡಿದ್ರೆ ಸಾಕು ಟೈಪ್ ಮಾಡಿ ಕೊಡುತ್ತೆ. ಆ ಕಾಲದಲ್ಲಿ ಪೌಲನು ಹೇಳಿದನು, ಕೈ ಬರಹವಾಗಿ ಎಷ್ಟು ಬರೆದಿದ್ದೀನಿ ನೋಡಿದ್ರಾ,
ಹಾಗಂತ ಹೇಳಿ ಕಷ್ಟಪಟ್ಟು ಬರೆದರು ಆ ಒಂದು ಕಾಲದಲ್ಲಿ. ಈಗ ಎಲ್ಲವನ್ನೂ ಸುಲಭವಾಗಿಸಿ ಬಿಟ್ಟಿದ್ದಾರೆ. ಯೆರೆಮೀಯನ ಕಾಲದಲ್ಲಿ ಅವರು ಹೇಳುವುದನ್ನು ಬರೆಯುವುದಕ್ಕೆ ಒಬ್ಬ ಅಸಿಸ್ಟೆಂಟ್ ಇದ್ದರು. ಅವರ ಹೆಸರು ಬಂದು ಬಾರುಕನು ಎಂಬುದಾಗಿ. ಅವರು ಹೇಳಲು ಇವರು ಬರೆಯುತ್ತಿದ್ದರು. ಆ ಕಾಲದಲ್ಲಿ ಹಾಗೆ ಬರೆದರು. ಆದರೆ ಈಗ ಬರೆಯುವುದು ಸುಲಭ, ಮನೆ ಕೆಲಸ ಮಾಡುವುದು ಸುಲಭ, ಆಳ್ವಿಕೆ ಮಾಡುವುದು ಸುಲಭ, ಜನಗಳನ್ನು ಕಣ್ಗಾಣಿಸುವುದು ಸುಲಭ, ಪ್ರಯಾಣ ಮಾಡುವುದು ಸುಲಭ, ಒಂದು ವಸ್ತುವನ್ನು ಮಾರುವುದು ಪಡೆದುಕೊಳ್ಳುವುದು ಸುಲಭ, ಆರ್ಥಿಕತೆಯಲ್ಲಿ ಹಣವನ್ನು ಬದಲಾಯಿಸುವುದು ತರುವುದು ಬಹಳ ಸುಲಭ. ಈ ರೀತಿ ಜಗತ್ಪೂರ್ತಿಯಾಗಿ ಎಲ್ಲೆಡೆ ಎಲ್ಲವನ್ನು ಕೂಡ ಸುಲಭವಾಗಿ ಮಾಡುವಂಥದ್ದು, ಅದು ಇಡೀ ಜಗತ್ತನ್ನು ಐಕ್ಯಪಡಿಸುವುದಕ್ಕೋಸ್ಕರವಾಗಿ ಮಾಡಲ್ಪಡುವ ಕುತಂತ್ರ ಎನ್ನುವುದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಜಗತ್ತಿನ ಉಪದ್ರವ ಕಾಲವೆನ್ನುವುದು ಇಡೀ ಜಗತ್ತಿನಲ್ಲಿಯೇ ಬರುವುದು. ಅದು ಜನಗಳನ್ನು ತಮ್ಮ ಜೀವನವನ್ನು ಸುಲಭಪಡಿಸುವುದರಿಂದ ಅವರನ್ನು ತಮ್ಮ ವಶಪಡಿಸಿಕೊಳ್ಳುವರು. ಅದು ಇಲ್ಲದೆ ನಿಮ್ಮಿಂದ ಬದುಕಲಾಗುವುದಿಲ್ಲ ಎನ್ನುವ ಸಂದರ್ಭವನ್ನು ಉಂಟು ಮಾಡಿ ಅದರ ನಿಯಂತ್ರಣವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳುವರು. ಈಗ ನಾವು ಸುಲಭವಾಗಿ ಜೀವಿಸಲು ಪಳಗಿದ್ದೇವೆ. ಅದಿಲ್ಲದೆ ಇನ್ನು ಮುಂದೆ ನಾವು ಬದುಕಲಾಗುವುದಿಲ್ಲ. ಒಂದು ಕಾಲದಲ್ಲಿ ನಾವೆಲ್ಲ ಚಿಕ್ಕ ಮಕ್ಕಳಾಗಿರಬೇಕಾದರೆ ನಮ್ಮ ಮನೆಗಳಲ್ಲಿ ಅಡಿಗೆ ಮಾಡುವುದಕ್ಕೆ ಕಟ್ಟಿಗೆಗಳನ್ನು ತಂದು ಹೊಲೆಯಲ್ಲಿ ಇಟ್ಟು ಬೆಂಕಿ ಹಚ್ಚಿ ಹೊಲೆಯಲ್ಲಿ ಅಡಿಗೆ ಮಾಡ್ತಿದ್ರು. ಈಗ ಸ್ವಲ್ಪ ಸ್ವಲ್ಪವಾಗಿ ಹೆಣ್ಣು ಮಕ್ಕಳನ್ನು ಅವರು ಮಾರ್ಪಡಿಸಿ ಅವರನ್ನು ಸಿಲಿಂಡರಲ್ಲಿ ಅಡಿಗೆ ಮಾಡುವಂತೆ ಮಾಡಿ ಇವತ್ತು ಎಲ್ಲರ ಮನೆಯಲ್ಲೂ ಸಿಲಿಂಡರೇ. ಇವತ್ತು ಸಿಲಿಂಡರ್ ಅನ್ನು ಎಷ್ಟೇ ಬೆಲೆ ಏರಿಕೆ ಮಾಡಿದರೂ ಕೂಡ ನೀವು ನಿಮ್ಮ ಹಳೆಯ ಜೀವಿತಕ್ಕೆ ಹೊಲೆಗೆ ಹೋಗಲಾಗುವುದಿಲ್ಲ. ಹೇಗೋ ಕಿರಿಚಿಕೊಂಡು ಮಾತಾಡಿಕೊಂಡು ಕೂಗಾಡಿಕೊಳ್ಳುತ್ತಾ ಪುನಃ ನಾವು ಅದನ್ನೇ ಹುಡುಕಬೇಕೇ ವಿನಃ ನಾವು ಮಾರ್ಪಡಲಾಗುವುದಿಲ್ಲ. ಅದೇ ರೀತಿಯೇ ಈ ಸೈತಾನನ ಕುತಂತ್ರ ಹೇಗಿರುವುದೆಂದರೆ, ನಿಮ್ಮ ಜೀವಿತವನ್ನು ಸುಲಭವಾಗಿಸುವುದರ ಮೂಲಕ ನಿಮ್ಮನ್ನು ಆ ಬಲೆಯಲ್ಲಿ ಸಿಕ್ಕಿಸಿ ನೀವು ಹೊರಗೆ ಹೋಗಲಾರದಂತೆ ಮಾಡಿ ನಿಮ್ಮ ಜೀವಿತವನ್ನು ಸುಲಭವಾಗಿಸಿರುವಂತಹ ಕಾರ್ಯಗಳ ನಿಯಂತ್ರಣದಲ್ಲಿ ತಮ್ಮ ಕಂಟ್ರೋಲಲ್ಲಿ ಇಟ್ಟುಕೊಳ್ಳುವರು. ಫೋನ್ ಇಲ್ಲದೆ ಇರಕ್ಕಾಗುತ್ತಾ? ಒಂದು ಐಪ್ಯಾಡ್ ಇಲ್ಲದೆ ಇರಕ್ಕಾಗುತ್ತಾ? ಒಂದು ಕಂಪ್ಯೂಟರ್ ಇಲ್ಲದೆ ಇರಕ್ಕಾಗುತ್ತಾ? ಅಥವಾ ಇಂಟರ್ನೆಟ್ ಇಲ್ಲದೆ ಇರಕ್ಕಾಗುತ್ತಾ? ಒಂದು ಫೇಸ್ಬುಕ್ ಅಥವಾ ಒಂದು ಟ್ವಿಟರ್ ಇಲ್ಲದೆ ಇರಕ್ಕಾಗುತ್ತಾ? ಇವೆಲ್ಲವನ್ನು ತಂದು ಇಲ್ಲದೆ ಇರುವುದಕ್ಕಾಗುವುದಿಲ್ಲ. ಅಷ್ಟರ ಮಟ್ಟಿಗೆ ಅವುಗಳನ್ನು ತಂದು ಅದರ ಕಟ್ಟುಪಾಡುಗಳನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವರು. ಇವೆಲ್ಲ ಲೋಕವನ್ನು ಐಕ್ಯಪಡಿಸುವಂತ ಒಂದು ಕೆಲಸ. ಇದನ್ನು ಮಾಡಿದರೆ ಮಾತ್ರವೇ ಇಡೀ ಜಗತ್ತಿನ ಮೇಲೂ ಈ ಸಿಸ್ಟಮ್ಗಳೆಲ್ಲವನ್ನು ತಮ್ಮ ಕಟ್ಟುಪಾಟಿನಲ್ಲಿ ಇಟ್ಟುಕೊಂಡು ಮನುಷ್ಯರನ್ನು ತನಗೆ ಮಂಡಿ ಇಡುವಂತೆ ಮಾಡುವ ಅಂತ್ಯಕ್ರಿಸ್ತನು ಎದ್ದು ಬರಲು ಸಾಧ್ಯ. ಅವನ ಬರುವಿಕೆಯ ಕುರಿತೇ ಈ ವಾಕ್ಯ ಸ್ಪಷ್ಟವಾಗಿ ಮಾತಾಡುತ್ತದೆ. ಇದಕ್ಕೆ ಸಂಬಂಧಪಟ್ಟ ಇನ್ನೂ ಹಲವು ಕಾರ್ಯಗಳು ಉಂಟು. ಬರುವ ಎಪಿಸೋಡ್ನಲ್ಲಿ ಇದರ ಕುರಿತಾಗಿ ನಾವು ಇನ್ನೂ ಆಳವಾಗಿ ನೋಡೋಣ. ಅಲ್ಲಿಯವರೆಗೂ ಕರ್ತನಾಗಿರುವ ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಿಕೊಳ್ಳಲಿ. ಆಮೇನ್.